ಆಟ, ಒಳಗಿನ ಆಟ, ಬೆಳಕಿನ ಆಟ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾಂ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಶ್ರುತಂ ಮೇ ಭವತೋ ವಾಕ್ಯಂ ಅನ್ನದಾನಸ್ಯ ಯೋ ವಿಧಿಃ. ನಿನ್ನೆ ನಾವು ನೋಡಿದೆವು, ಯುಧಿಷ್ಠಿರ ಹೇಳದ ಅನ್ನದಾನದ ವಿಧಿಯನ್ನು ನಾನು ಕೇಳಿದ್ದೇನೆ. ಈಗ ಯಾವ ನಕ್ಷತ್ರದಲ್ಲಿ ಏನು ದಾನ ಮಾಡಬೇಕು, ಯಾವ ಯೋಗ ಬಂದಾಗ ಏನು ದಾನ ಮಾಡಬೇಕು ಅಂತ ಹೇಳು. ಅದಕ್ಕೆ ಭೀಷ್ಮಾಚಾರ್ಯರು ಹೇಳಿದ್ರು, ನೋಡಪ್ಪ, ಒಂದು ಸರ್ತಿ ದ್ವಾರಕೆಗೆ ನಾರದರು ಬಂದಿದ್ರು. ಆಗ ದೇವಕಿ ಧರ್ಮದರ್ಶಿನಿ, ದೇವಕಿ ಕೃಷ್ಣನ ತಾಯಿ ಕೇಳಿದಳಂತೆ ದಾನದ ಬಗ್ಗೆ ಹೇಳಿ ಅಂತ. ಆಗ ಕೃತ್ತಿಕಾ ನಕ್ಷತ್ರ ಇರುವಾಗ ಹಾಲನ್ನ ಮತ್ತೆ ತುಪ್ಪ ಅದನ್ನ ದಾನ ಮಾಡಬೇಕು. ಪಾಯಸ ಅಂತಂದ್ರೆ ಹಾಲಿನಲ್ಲಿ ಬೇಯಿಸಿದ ಅನ್ನ ಅಂತ ನಿಜವಾದ ಅರ್ಥ. ರೋಹಿಣಿಯಲ್ಲಿ ಅನ್ನ ತುಪ್ಪ, ಹಾಲನ್ನು ಪ್ರತ್ಯೇಕವಾಗಿ ಕೊಡಬೇಕು. ಪಯಃ ಅನುಪಾನಂ ದಾನ ದಾತವ್ಯಂ ಅಂತ. ಆಮೇಲೆ ಸೋಮದೈವತಾಕವಾದ ನಕ್ಷತ್ರಗಳು ಯಾವ್ಯಾವ್ದಿದೆ ಅದರಲ್ಲಿ ಹಸುವನ್ನ ದಾನ ಮಾಡಬೇಕು. ಆರ್ದ್ರಾ ನಕ್ಷತ್ರ ಇರುವಾಗ ಕೃಸರ ಅಂದ್ರೆ ಹುಗ್ಗಿ, ಇವನು ಉಪವಾಸ ಇದ್ದು ಅವ್ರಿಗೆ ಕೊಡಬೇಕು. ಆಮೇಲೆ ಪುನರ್ವಸು ನಕ್ಷತ್ರದಲ್ಲಿ ಅಪೂಪ ಅಂತಂದ್ರೆ ಇಡ್ಲಿಯೂ ಆಗಬಹುದು. ಅಪೂಪ ಅಂತಂದ್ರೆ ನಮಗೆ ಏನದು ಅಧಿಕ ಮಾಸದ ದಾನವೇ ಅತಿರಸ ಅಂತ, ಅದೇ ಆಗಬೇಕಾಗಿಲ್ಲ. ಅಪೂಪ ಅನ್ನೋದು ಹಿಟ್ಟಿನ ಇಡ್ಲಿ, ಆ ತರಹದ ಪದಾರ್ಥ. ಪುಷ್ಯ ನಕ್ಷತ್ರದಲ್ಲಿ ಬಂಗಾರವನ್ನು ಕೊಡಬಹುದು. ಆಶ್ಲೇಷ ನಕ್ಷತ್ರದಲ್ಲಿ ಬೆಳ್ಳಿಯನ್ನ. ಶಾಸ್ತ್ರವಾನ್ ಅಧಿತಿಷ್ಠತಿ. ಆಶ್ಲೇಷ ನಕ್ಷತ್ರದಲ್ಲಿ ದಾನ ಮಾಡಿದರೆ ಏನು ಪ್ರಯೋಜನ? ಸಸರ್ಪ ಭಯ ನಿರ್ಮುಕ್ತ, ಹಾವಿನ ಭಯ ಇರೋದಿಲ್ಲ. ಶಾಸ್ತ್ರಾಧ್ಯಯನ ಚೆನ್ನಾಗಿ ಮಾಡ್ತಾನೆ. ಯಾಕೆ ಅಂದ್ರೆ ಆಶ್ಲೇಷ ನಕ್ಷತ್ರದ ದೇವತೆ ಶೇಷ. ಶೇಷ ಅವನು ಪಂಚರಾತ್ರವನ್ನು ದಯಪಾಲಿಸ್ತಾನೆ. ಮಹಾಭಾರತ ಅನ್ನೋದು ಪಂಚರಾತ್ರದ್ದೇ ಇನ್ನೊಂದು ವರ್ಷನ್ನು. ಗೀತೆ ಅನ್ನೋದು ಪಂಚರಾತ್ರದ ಸಾರ ಅಂತ ಮಧ್ವಾಚಾರ್ಯರು ಗೀತಾ ತಾತ್ಪರ್ಯ 4ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಮಘಾ ನಕ್ಷತ್ರದಲ್ಲಿ ತಿಲಪೂರ್ಣಾನಿ, ಎಳ್ಳಿನ ದಾನವನ್ನ ಮಾಡಬೇಕಂತೆ. ಅದು ಎಳ್ಳು ಎಣ್ಣೆಗಾಗಿ ಮಾಡ್ತಾ ಇದ್ದದ್ದು ದಾನ. ಇವಾಗ ಬರೇ ಎಳ್ಕೊಟ್ರೆ ಏನ್ ಮಾಡ್ಬೇಕು? ಉಂಡೆ ಮಾಡ್ಕೋಬೇಕಷ್ಟೆ. ಫಲ್ಗುನಿ ನಕ್ಷತ್ರದಲ್ಲಿ, ಪೂರ್ವ ಫಲ್ಗುನಿ ನಕ್ಷತ್ರದಲ್ಲಿ ತರ್ಕ ಸಮ್ಮಿಶ್ರಂ, ತರ್ಕ ಅಂತ ಬರುತ್ತೆ ನೋಡಿ ಬಾಯಲ್ಲಿ, ತಕ್ರ, ಇದು ಮಜ್ಜಿಗೆಯಿಂದ ಕೂಡಿದ ಅನ್ನವನ್ನು ಕೊಟ್ರೆ ಒಳ್ಳೆ ಭಾಗ್ಯ. ಆಮೇಲೆ ಉತ್ತರ ಫಲ್ಗುನಿಯಲ್ಲಿ ಕೊಟ್ರೆ ಏನು ದಾನ? ಘೃತ ಕ್ಷೀರ ಸಮಾಯುಕ್ತಂ, ತುಪ್ಪ ಹಾಲು ಇದರಿಂದ ಕೂಡಿದ ಓದನ ಅನ್ನ, ಅದನ್ನು ಕೊಡಬೇಕು. ಉತ್ತರ ವಿಷಯದಲ್ಲಿ ಕೊಟ್ರೆ ಅದು ಒಳ್ಳೆ ಪ್ರಜ್ಞೆಯನ್ನ ಕೊಡುತ್ತೆ. ಹಸ್ತ ನಕ್ಷತ್ರದಲ್ಲಿ ಹಸ್ತಿರಥಂ ದತ್ವ, ಆನೆಯನ್ನೋ ಕುದುರೆಯನ್ನೋ ಕೊಟ್ರೆ ಒಳ್ಳೆ ಲೋಕಗಳನ್ನು ಹೊಂದುತ್ತಾನೆ. ಈಗ ಅದಿಲ್ಲ. ಚಿತ್ರಾ ನಕ್ಷತ್ರದಲ್ಲಿ ವೃಷಭವನ್ನ ಕೊಟ್ರೆ ಅವನ ಮೈಯಿಂದ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ.
ಯಾವ ಸುಗಂಧ ದ್ರವ್ಯವನ್ನೂ ಹಚ್ಚಿಕೊಳ್ಳಬೇಕಾದ ಅಗತ್ಯ ಇರಲ್ಲ. ಸ್ವಾತಾವಪಿ ಧನಂ ದತ್ವ, ಸ್ವಾತಿ ನಕ್ಷತ್ರದಲ್ಲಿ ಧನವನ್ನ ಕೊಡಬೇಕು, ವಿಶಾಖ ನಕ್ಷತ್ರದಲ್ಲಿ ಎತ್ತನ್ನು ಕೊಡಬೇಕು, ಧಾನ್ಯವನ್ನು ಕೊಡಬೇಕು. ಪಿತೃದೇವತೆಗಳು ಪ್ರೀತರಾಗ್ತಾರೆ. ವಿಶಾಖ ನಕ್ಷತ್ರದಲ್ಲಿ ಕೊಟ್ಟರೆ ಎಲ್ಲ ದುರ್ಗಗಳನ್ನು ದಾಟುತ್ತಾನೆ, ಒಳ್ಳೆಯ ಇಷ್ಟವಾದ ವೃತ್ತಿಯನ್ನು ಹೊಂದುತ್ತಾನೆ, ನರಕಾದಿಗಳನ್ನು ಹೊಂದೋದಿಲ್ಲ. ಅನುರಾಧ ನಕ್ಷತ್ರದಲ್ಲಿ ಪ್ರಾವಾರ, ಒಳ್ಳೆಯ ಹೊದಿಕೆಯನ್ನು ಕೊಡಬೇಕಂತೆ, ಚಾಪೆಯನ್ನು ಕೊಡಬೇಕಂತೆ. ಕಾಲಶಾಕಂತು ವಿಪ್ರೇಭ್ಯ, ಜ್ಯೇಷ್ಠ ನಕ್ಷತ್ರದಲ್ಲಿ ಆ ಕಾಲದ ತರಕಾರಿಯನ್ನು ಕೊಡಬೇಕು, ಕಾಲಶಾಕ. ಮೂಲದಲ್ಲಿ ಮೂಲ ಫಲವನ್ನು ಕೊಡಬೇಕು. ಮೂಲ ನಕ್ಷತ್ರ ಇದ್ದಾಗ ಗೆಡ್ಡೆ ಅಂದರೆ ಗೆಣಸು ಮೊದಲಾದವುಗಳನ್ನು ಕೊಡಬೇಕು. ಪೂರ್ವಾಷಾಢ ನಕ್ಷತ್ರದಲ್ಲಿ ಮೊಸರನ್ನು ಕೊಡಬೇಕು. ಪ್ರದಾಯ ಜಾಯತೆ ಪ್ರೇತ್ಯ ಕುಲೆ ಸುಬಹು ಶೋಭನೆ, ಕೊಟ್ಟರೆ ಒಳ್ಳೆಯ ಕುಲದಲ್ಲಿ ಹುಟ್ಟುತ್ತಾನೆ. ಹಾಗೆ ಉದಮಂಥಂ ಸಸರ್ಪಿಷ್ಕಂ, ತುಪ್ಪದಿಂದ ಕೂಡಿದ ಇದನ್ನ ಅನ್ನವನ್ನ ಮೊದಲಾದವುಗಳನ್ನು ಕೊಡಬೇಕು, ಒಳ್ಳೆಯದನ್ನು ಹೊಂದುತ್ತಾನೆ. ಶ್ರವಣ ನಕ್ಷತ್ರದಲ್ಲಿ ಕಂಬಳಿಯನ್ನು ಕೊಡಬೇಕು. ಹಾಗೆ ಶ್ರವಿಷ್ಠ ನಕ್ಷತ್ರದಲ್ಲಿ ಗೋವಿನಿಂದ ಕೂಡಿದ ದಾನವನ್ನು ಮಾಡಬೇಕು. ಶತಭಿಷಕ್ ನಕ್ಷತ್ರದಲ್ಲಿ ಗಂಧವನ್ನು, ಹಾಗೆ ಎಲ್ಲ ಭಕ್ಷ್ಯವನ್ನ ದಾನ ಮಾಡಬಹುದು. ಮತ್ತೆ ಉತ್ತರಾಷಾಢ ನಕ್ಷತ್ರದಲ್ಲಿ ಮಾಂಸವನ್ನ ಕೊಡಬೇಕು ಅಂತ ಶ್ರಾದ್ದದಲ್ಲಿ. ಛಾಗಂ ಮಾಂಸಂ, ಎತ್ತಿನ ಇದು ನಮಗೆ ವೇದದಲ್ಲಿ ಗೋಮಾಂಸ ಏನು ತೋರಲ್ಲ. ಅಂಬೇಡ್ಕರ್ ಮೊದಲಾದವರು ಹೇಳಿದಂತೆ ಆಲಂಬನ ಅಂದ್ರೆ ಮುಟ್ಟೋದು ಅಂತಷ್ಟೇ. ಕೆಲವರು ಆ ತರಹ ಮಾಡಿದ್ದಾರೆ, ಮೀಮಾಂಸಕರು ಆ ತರಹ ಮಾಡಿದ್ದಾರೆ ಅರ್ಥ. ಆದರೆ ಆ ತರಹ ಏನು ಕಾಣೋದಿಲ್ಲ. ಇವರು ಹೇಳೋ ರೀತಿ ಬ್ರಾಹ್ಮಣರು ಇಡೀ ಮಾಂಸ ತಿಂತಾ ಇದ್ರು ಅಂತಲ್ಲ. ಹಾಗಂತ ಹೇಳಿ ಮಾಂಸ ತಿಂತಾ ಇರಲಿಲ್ಲ ಅಂತನೂ ಇಲ್ಲ. ಊಟವೇ ಮಾಡ್ತಾ ಇರಲಿಲ್ಲ ಪ್ರತಿ ದಿವಸ. ಯಾವತ್ತಾದ್ರೂ ಒಂದು ದಿವಸ ಅರಮನೆಗೆ ಬಂದ್ರೆ ಹಾಲು ಕುಡಿತಾ ಬದುಕ್ತಾ ಇದ್ರು, ಹಣ್ಣು ತಿಂತಾ ಇದ್ರು. ಅರಮನೆಗೆ ಬಂದ್ರೆ ಮಾಂಸ ತಿಂತಾ ಇದ್ರು. ಅದೇನು ಒಂದು ದಿವಸವೋ 2 ದಿವಸವೋ ಅಷ್ಟೇ, ಮತ್ತೆ ಹೊಟ್ಟೋಗೋರು ಅವರು. ಅದೇ ಪ್ರತಿ ದಿವಸ ಅಂತ ಹೇಳಿ ಇರ್ತಿರ್ಲಿಲ್ಲ. ಆಮೇಲೆ ರೇವತಿ ನಕ್ಷತ್ರದಲ್ಲಿ ಚೆನ್ನಾಗಿ ಕರೆಯುವ ಹಾಲನ್ನು ಕೊಟ್ಟರೆ ಒಳ್ಳೆಯದಾಗತ್ತೆ. ಭರಣಿ ನಕ್ಷತ್ರದಲ್ಲಿ ತಿಲಧೇನು, ಹಸುವಿನ ಬದಲಾಗಿ ತಿಲವನ್ನು ಕೊಡೋದು, ಅಂದ್ರೆ ಅಷ್ಟು ಬಹಳ ಈ ರೀತಿ ಕೊಟ್ರೆ ಒಳ್ಳೆಯದು ಅಂತ ನಾರದರು ದೇವಕಿಗೆ ಹೇಳಿದರಂತೆ. ಒಟ್ಟಾರೆ ಏನು ನೋಡಿ, ನೀವು ಗಮನಿಸಿರಬಹುದು, ಈ ನಕ್ಷತ್ರದಲ್ಲಿ ಅಂತಾರೆ, ಎಲ್ಲ ನಕ್ಷತ್ರದಲ್ಲೂ ದಾನ ಮಾಡಬೇಕು ಅಂತಿದ್ದ. ಇದು ಅತ್ರಿಗಳು ಹೇಳಿದ್ದಾರೆ. ಹರಿಶ್ಚಂದ್ರ ಬಂಗಾರದ ದಾನ ಮಿಗಿಲು ಅಂತ ಹೇಳ್ತಾನೆ. ಮನು ಪಾನೀಯ ದಾನಂ ಪರಮಂ ದಾನಾನಾಂ ಮನುರಬ್ರವೀತ್, ನೀರು ದಾನ ಮಾಡೋದೇ ಮಿಗಿಲು ಅಂತ ಹೇಳ್ತಾರೆ. ಆದ್ದರಿಂದಾಗಿ ತಸ್ಮಾತ್ ಕೂಪಾಂಶ್ಚ ವಾಪೀಶ್ಚ ತಟಾಕಾನಿಚ ಖಾನಯೇತ್, ಅದರಿಂದಾಗಿ ಬಾವಿಯನ್ನು ತೋಡಿಸಬೇಕು, ಇಳಿ ಬಾವಿಯನ್ನು ಮಾಡಿಸಬೇಕು, ಸರೋವರಗಳನ್ನು ನಡೆಸಬೇಕು ಅಂತ. ನೀವು ಅದು ಮಾಡಿಬಿಟ್ರೆ ಮಾತ್ರ ಯಾರ ಒಂದು ಇದು ಇರಲ್ಲ, ಯಾರ ಒಂದು ಅವಶ್ಯಕತೆಯೂ ಇರಲ್ಲ. ನೋಡಿ, ಅವಾಗೆಲ್ಲ ಯಾವ ದುಡ್ಡಿಲ್ಲದೆ ಇಡೀ ನಡ್ಕೊಂಡು ಹೋಗೋರಿದ್ರೆ ತೀರ್ಥಯಾತ್ರೆಗೆ ಹೊಟ್ಟೋಗ್ತಾ ಇದ್ರು. ಅವಾಗ ಊರ ಮುಂದಿನ ಇಳಿಬಾವಿಯಲ್ಲಿ ಸ್ನಾನ, ಬಟ್ಟೆ ಒಗೆದುಕೊಳ್ಳೋದು, ಸೀದಾ ಹೋಗೋದು. ಅಲ್ಲಿಂದ ಬಟ್ಟೆ ಒಗೆದುಕೊಂಡು ಸ್ನಾನ ಮಾಡಿ ಜಪ ಮಾಡಿ ಊರು ಒಳಗಡೆ ಹೋದ್ರೆ ಯಾರಾದ್ರೂ ಒಬ್ರು ಊಟಕ್ಕೆ ಹಾಕ್ತಾನೆ ಇರ್ತಿದ್ರು. ಅವನು 2 ಗಂಟೆಗೆ ಮುನ್ನ ಕೂತ್ಕೊಂಡು ಯಾರಾದ್ರೂ ಇದ್ದೀರಾ ಅಂತ ಅನ್ನೋನು, ಇದ್ದೇನೆ ಅಂತ ಬಂದ್ರೆ ಊಟಕ್ಕೆ ಹಾಕಿ ಮತ್ತವನು ಊಟ ಮಾಡೋನು. ಅಲ್ಲಿಂದ ಅವನು ಸ್ವಲ್ಪ ವಿಶ್ರಮಿಸಿಕೊಂಡ, ಮಾರನೇ ದಿವಸ ಎದ್ದುಕೊಂಡು ಹೋದ. ಸೆಕ್ಯುಲರ್ ಅಂತ ಇವ್ರು ಹೇಳ್ತಾ ಇರೋ ತರಹ ಆ ತರಹ ಬಾಳ್ಬೋದಿತ್ತು ಅವನು, ಯಾವ ತೊಂದರೆಯೂ ಇಲ್ಲದೆ.
ರಾತ್ರಿ ಉಳ್ಕೊಳ್ಳಿಕ್ಕೆ ಯಾರ್ದ್ಯಾರ್ದೋ ಮನೆ, ಒಂದು ನಯಾ ಪೈಸೆ ಖರ್ಚಿಲ್ಲದೆ ಇಡೀ ಭಾರತವನ್ನ ತೀರ್ಥಕ್ಷೇತ್ರಗಳನ್ನ ಅವನು ತಿರುಗಾಡ್ಕೊಂಡು ಬರಬಹುದಿತ್ತು. ಸ್ನಾನ ಮಾಡಲಿಕ್ಕೆ ಯಾರ ತೊಂದರೆಯೂ ಬೇಡ, ಇಳಿಭಾವಿ ಯಾರ್ದೋ ಅಲ್ಲ ಅದು. ಹಂಗ್ ಬಿಸಿ ನೀರು ಬೇಕು ಅಂತ ಯಾರಿಗೂ ಅನ್ನಿಸ್ತಾ ಇರಲಿಲ್ಲ. ಹಂಗ್ ಬಿಸಿ ನೀರು ಬೇಕು ಅಂತ ಇದ್ದಿದ್ರೆ ಯಾರ ಹತ್ರ ಆದ್ರೂ ಮನೇಲಿ ಹೋಗಿ ಕೇಳಿದ್ರೆ ಕೊಡೋರು ಅವರು. ಆದ್ದರಿಂದ ತಸ್ಮಾತ್ ಕೂಪಾಂಶ್ಚ ವಾಪೀಶ್ಚ, ಮುಚ್ಚೋದಲ್ಲ ತೆಗೆಸೋದು. ಸರ್ವಂ ವಿನಾಚಯೇತ್ ಪಾಪಂ ಪುರುಷಸ್ಯೇಹ ಕರ್ಮಣಃ. ಬಾವಿ ಒಂದು ತೆಗೆಸಿ ಅದು ಜನರು ಯೂಸ್ ಮಾಡಿದರೆ ಎಲ್ಲ ಪಾಪವನ್ನು ಪರಿಹಾರ ಮಾಡುತ್ತೆ. ಮತ್ತೆ ಆಮೇಲೆ ಬಂದದ್ದು ಈ ಬಾವಿಯನ್ನು ಇವ್ರು ಮುಟ್ಟಬಾರದು, ಇವ್ರು ಮುಟ್ಟಬೇಕು, ಇವರು ಇವರು ಈ ಬಾವಿಯಲ್ಲಿ ಇವ್ರು ಸೇದ್ಕೋಬೇಕು ಅಂತ ಹೇಳಿ ನಂತರದ ವಿಕೃತಿಗಳದು. ನೀರು ಬ್ರಾಹ್ಮಣರು ಕುಡಿಬೇಕು, ಹಸುಗಳು ಕುಡಿಯೋದು ಹಾಗಿರ್ಬೇಕು. ಅಲ್ಲ, ಈಗ ನೀರು ಪೊಲ್ಯೂಟ್ ಆಗಿರುತ್ತೆ, ಅಯ್ಯೋ ಬಟ್ಟೆ ಒಗಿತಾನೆ ಇರಲಿಲ್ಲ ರೀ, ಒಗೆದರೂ ಡಿಟರ್ಜೆಂಟ್ ಬಳಸ್ತಾ ಇರಲಿಲ್ಲ. ಅವಾಗ ಅಂಟುವಾಳದ ಕಾಯನ್ನು ಬಳಸಿ ಬಟ್ಟೆಯನ್ನು ತಿಕ್ಕಿಕೊಳ್ತಾ ಇರ್ತಿದ್ರು. ಅದೇ ಪ್ರಾಡಕ್ಟ್, ಅದು ಯಾವುದೇ ಕಾರಣಕ್ಕೂ ತೊಂದರೆ ಮಾಡ್ತಾ ಇರಲಿಲ್ಲ. ಈ ಡಿಟರ್ಜೆಂಟ್ ಇದೆಯಲ್ಲ, ಸರೋವರದಲ್ಲಿ ಕಳೆಗಳನ್ನು ಬೆಳೆಸತ್ತೆ, ನೀರನ್ನ ಹಾಳು ಮಾಡುತ್ತೆ, ಭೂಮಿಯನ್ನ ಕ್ಷಾರ ಮಾಡುತ್ತೆ. ಅದಕ್ಕೆ ಇವ್ರಿಗೆ ಕುಡಿಯೋ ನೀರು ಸ್ಟೋರೇಜ್ ಬೇರೆ ಅಂತ. ಆಗ ಬಟ್ಟೆ ಒಗೆದುಕೊಂಡ್ರೂ ಏನು ತೊಂದರೆ ಆಗ್ತಾ ಇರಲಿಲ್ಲ. ಆ ತರಹ ಇತ್ತು ಒಂದು ಕಾಲ. ಅದರಿಂದಾಗಿ ಅಯ್ಯೋ ಭಾರತೀಯರು ಅನಾಗರಿಕರು, ಯಾಕೆ ಅಂತಂದ್ರೆ ಬಟ್ಟೆ ಒಗೆದುಕೊಂಡ ನೀರನ್ನೇ ಕುಡಿತಾರೆ ಅಂದ್ರೆ, ಆಗ ಬಟ್ಟೆ ಡಿಟರ್ಜೆಂಟ್ ಕಂಡು ಹಿಡಿದವರು ಅನಾಗರಿಕರು. ಡಿಟರ್ಜೆಂಟು DDT ಅದು DDT, ಆ ಪೌಡರ್ ಕಂಡಿಡಿದವರು ಅನಾಗರಿಕರು. ಪ್ರಕೃತಿಗೆ ಹೊಂದದ ಒಂದು ವಸ್ತುವನ್ನ ಕಂಡಿಡಿದವರು ಅನಾಗರಿಕರು. ಹಾಗಲ್ಲ ಇದು. ನಿರಾಘ ಕಾಲೇ ಪಾನೀಯಂ ಯಸ್ಯ ತಿಷ್ಠತ್ಯವಾರಿತಂ. ನೋಡಿ, ಬೇಸಿಗೆ ಕಾಲದಲ್ಲಿ ನೀರು ಆರಾಮವಾಗಿ ಯಾರನ್ನು ಬಂದು ಕೇಳದೆ ಕುಡಿಯೋ ಹಾಗಿದ್ರೆ ಎಷ್ಟು ಸೊಗಸು. ಇನ್ನು ತುಪ್ಪ, ಬೃಹಸ್ಪತಿಯ, ಪೂಷನ್ ಅನ್ನುವವನ, ಭಗ, ಅಶ್ವಿದೇವತೆಗಳು ಮತ್ತೆ ವಹ್ನಿ, ಅಗ್ನಿದೇವ, ಇವರಿಷ್ಟರ ತೃಪ್ತಿ ಆಗುತ್ತೆ. ಪರಮಂ ಭೇಷಜಂ ಹೇತತ್, ಎಲ್ಲ ಔಷಧವು ತುಪ್ಪವೇ. ನೀವು ಆಯುರ್ವೇದದಲ್ಲಿ ನೋಡಿದ್ರೆ ತುಪ್ಪದ್ದೇ ಪ್ರಯೋಗ ಜಾಸ್ತಿ, ರಸಗಳಲ್ಲಿ ಉತ್ತಮ ಅಲ್ವಾ. ಬಲಕಾಮನಾಗಿ, ಯಶಸ್ಕಾಮನಾಗಿ, ಪುಷ್ಟಿಕಾಮನಾಗಿ ತುಪ್ಪವನ್ನು ಕೊಡಬೇಕು. ಆಶ್ವಯುಗ್ ಮಾಸದಲ್ಲಿ ತುಪ್ಪವನ್ನು ಕೊಟ್ಟರೆ ದೇವತೆಗಳು ಬಹಳ ಪ್ರೀತಿಯನ್ನ ಅವನ ಮೇಲೆ ತಾಳುತ್ತಾರೆ. ಹಾಗೆ ಯಾರು ಪಾಯಸವನ್ನು ಕೊಡ್ತಾರೆ ಅವರ ಮನೆಯಲ್ಲಿ ರಾಕ್ಷಸರ ಕಾಟ ಇರೋದಿಲ್ಲ. ಪಿಪಾಸಯ ನಮ್ರಿಯತೆ ಸೋಪಚ್ಛಂದಶ್ಚ ದೃಶ್ಯತೆ, ಬಾಯಾರಿಕೆಯಿಂದ ಸಾಯೋದಿಲ್ಲ. ಯಾವುದೇ ರೀತಿಯಾದ ಕರಕಾನ್ ಪಾತ್ರಗಳನ್ನು ಕೊಟ್ಟವನು ನಪ್ರಾಪ್ನುಯಾಚ್ಚ ವ್ಯಸನಂ, ದುಃಖವನ್ನು ಹೊಂದೋದಿಲ್ಲ, ಚಟ ಬರಲ್ಲ. ಅಂದ್ರೆ ಮನಸ್ಸು ಅಷ್ಟು ಶುದ್ಧವಾಗೇ ಇರುತ್ತೆ. ದಾನ ಮಾಡೋದು ಮನಃಶುದ್ಧಿ. ಅದು ಇದಕ್ಕೆ ನೀವು ಹೆಂಗೆ ಕಲ್ಪನೆ ಮಾಡ್ತೀರಾ? ದಾನ ಮಾಡೋದು ಮನಃಶುದ್ಧಿ ಆಗತ್ತೆ, ಲ್ಯಾಬಲ್ಲಿ ನೋಡೋಣ, ಸೈಂಟಿಫಿಕ್ ಪ್ರೂಫ್ ಇದೆಯಾ ಅದಕ್ಕೆ? ದಾನ ಮಾಡೋದು ಅದು ಮಾನಸಿಕವಾದ ಚಿಕಿತ್ಸೆ. ಅದು ನಿಮಗೆ ನೀವು ಮಾಡಿಕೊಂಡು ಸೆಲ್ಫ್ ಫೀಲಿಂಗ್. ಅದು ಪ್ರಯತ್ನ. ಅವಾಗೆಲ್ಲ ಇದು ಒಂದು ಹಂತದಲ್ಲಿ ಬಹಳ ಈ ತರಹ ಬಹಳ ಇರ್ತಿರ್ಲಿಲ್ಲ. ಯಾವಾಗಲೋ ಒಂದೋ ಎರಡೋ ಇರ್ತಿತ್ತು. ಅದನ್ನ ಅವರು ಜತನವಾಗಿಟ್ಕೊಂಡಿರ್ತಿದ್ರು ಎಷ್ಟೋ ಕಾಲ.
ಇನ್ನೂ ಹೇಳಬೇಕು ಅಂದರೆ ಪ್ರೇಕ್ಷಾನಿಧಿ ತೀರ್ಥರು ಅಂತ ಒಬ್ಬರಿದ್ರು. ಅವರು ಮುಳುಬಾಗಿಲಲ್ಲಿ ಅವರ ಸ್ಮಾರಕ ಇದೆ, ಅವರ ವೃಂದಾವನ ಮುಳುಬಾಗಿಲಲ್ಲಿದೆ. ಅವರು ಲೋಹದ ಬೇಡ ಅಂತ ಹೇಳಿ ಮರದಲ್ಲಿ ಜಪತ್ಪಾತ್ರೆ ಮಾಡಿಟ್ಕೊಂಡಿದ್ರು. ಯಸ್ಸಾಧನಾರ್ಥಂ ಕಾಷ್ಠಾನಿ ಬ್ರಾಹ್ಮಣೇಭ್ಯ ಪ್ರಯಚ್ಛತಿ ಪ್ರತಾಪಾರ್ಥಂಚ ರಾಜೇಂದ್ರ ಭುಕ್ತವದ್ಭ್ಯಸ್ಸದಾ ನರಃ. ಇನ್ನು ಬ್ರಾಹ್ಮಣರಿಗೆ ಕಾಷ್ಠವನ್ನು ಕೊಟ್ರೆ, ಕಟ್ಟಿಗೆಯನ್ನ ಹೋಮ ಮಾಡಲಿಕ್ಕಾಗಿ ಕತ್ತರಿಸಿ ಕೊಟ್ಟರೆ ಒಳ್ಳೆ ದೇವರು ಪ್ರೀತರಾಗ್ತಾರೆ, ಯಾಗ ಮಾಡುವಂತಹ ಪುಣ್ಯ ಇವನಿಗೆ ಬರುತ್ತೆ. ಯಾರು ಛತ್ರವನ್ನು ಕೊಡ್ತಾನೆ ಒಳ್ಳೆ ಮಕ್ಕಳನ್ನು ಪಡಿತಾನೆ, ಯಾರು ಛತ್ರಿಯನ್ನು ದಾನ ಮಾಡ್ತಾನೆ ಅವನು ಚಕ್ಷುರ್ವ್ಯಾಧಿ, ಕಣ್ಣಿನ ರೋಗ ಬರೋಲ್ಲ ಅವನಿಗೆ. ಮಳೆಗಾಲದಲ್ಲೇ ಆಗಲಿ ಬೇಸಿಗೆ ಕಾಲದಲ್ಲೇ ಆಗಲಿ ಛತ್ರವನ್ನು ಕೊಟ್ಟರೆ ಮನೋದಾಹ ಉಂಟಾಗಲ್ಲ, ಮನಸ್ಸು ಬೇಗೆಗೆ ಒಳಗಾಗೋದಿಲ್ಲ. ಹೀಗೆ ಎಲ್ಲ ದಾನದಲ್ಲಿ ಪ್ರಧಾನ ಶಕಟ, ಗಾಡಿ ದಾನ ಮಾಡಿದ್ರೆ ಅಂತ ಹೇಳಿ. ಶಕಟ ಅಂದ್ರೆ ಅವು ಎತ್ತುಗಳು ಒಯ್ಯುವ ದಾನ. ಹೀಗೆ ಶಾಂಡಿಲ್ಯರು ಹೇಳ್ತಾರೆ ಅನ್ನುವಲ್ಲಿಗೆ 54ನೇ ಅಧ್ಯಾಯ. ಇದರಲ್ಲಿ ನೋಡಿಕೊಂಡು ಎಷ್ಟಾಗತ್ತೋ ಅಷ್ಟು, ಯಾವುದೇ ಕಾರಣಕ್ಕೂ ದಾನ ಮಾಡಿ ನಿಮ್ಮ ವೃತ್ತಿಗೆ ತೊಂದರೆ ಆದರೂ ಪರವಾಗಿಲ್ಲ ಅಂತ ಹೇಳಲಿಲ್ಲ. ಅವಕಾಶ ಇದ್ದರೆ ಮಾಡಿ. ಸಣ್ಣ ನೀರಿನಿಂದ ಹಿಡಿದು, ಸಣ್ಣ ಪಾತ್ರೆಯಿಂದ ಹಿಡಿದು ದೊಡ್ಡದರ ತನಕ ಉಂಟು. ಇದು ಹೀಗೆ ಮಾಡಲೇಬೇಕು ಅಂತ ಹೇಳಿ ಯಾರಾದರೂ ಅದು ಮಾಡಿದ್ರೆ ಅದು ಅವರ ಲೋಭ ಅಥವಾ ಮೋಹ, ದುಷ್ಟತನ ಅಂತನಾದರೂ ಇಟ್ಕೊಳ್ಳಿ. ಆದರೆ ವಾಸ್ತವಿಕವಾಗಿ ಯಾವುದೂ ನೀವು ಕೊಟ್ಟೇ ಕೊಡಬೇಕು, ಕೊಡದೆ ಹೋದರೆ ನಿಮಗೆ ನರಕ ಆಗತ್ತೇ ಇಲ್ಲ. ಕೊಟ್ಟರೆ ಒಳ್ಳೆಯದು. ಹಾಗೆ ಕೊಡ್ತಾ ನಿಮ್ಮ ಕೈಯನ್ನು ಬರಿದು ಮಾಡಿಕೊಳ್ಳಿ ಅಂತನೂ ಇಲ್ಲ. ನಿಮ್ಮನ್ನ ಸಂಕಟಕ್ಕೆ ನೂಕುವ, ನಿಮ್ಮನ್ನ ಆರ್ಥಿಕ ಸಂಕಟಕ್ಕೆ ನೂಕುವ ಹಾಗೆ ದಾನ ಮಾಡಿ ಅಂತ ಹೇಳಿ ಯಾರೂ ಹೇಳಲ್ಲ. ಹೀಗೆ 54ನೇ ಅಧ್ಯಾಯ. ಇನ್ನು 45ನೇ ಅಧ್ಯಾಯದಲ್ಲಿ 55ನೇ ಅಧ್ಯಾಯ, 54ನ್ನ ನಾನು ನಿನ್ನೆ 45 ಬಿಟ್ಟೆ. 54ನೇ ಅಧ್ಯಾಯ, ಇದು 55ನೇ ಅಧ್ಯಾಯ. ಪಂಚಪಂಚಾಚೋಧ್ಯಾಯ. ಉಪಾನಹ ದಾನ, ಚಪ್ಪಲಿ ದಾನ. ಚಪ್ಪಲಿ ಅಂತ ಅನ್ಬಾರದು, ಪಾದುಕೆ ಅನ್ಬೇಕು. ಅವಾಗ ಮರದಿಂದ ಮಾಡ್ತಾ ಇದ್ರು. ಅದು ನಡೆಯೋದು ಭಾರಿ ಕಷ್ಟ ಇದೆ. ಅದು ಯಾಕೆಂದ್ರೆ ನಮ್ಗೆ ಇವಾಗ ಅಭ್ಯಾಸ ಇಲ್ಲ. ಚಪ್ಪಲಿ ನಮ್ಮನ್ನ ಹಿಡ್ಕೊಂಡಿರುತ್ತೆ, ಪಾದುಕೆ ನಾವು ಪಾದುಕೆ ಹಿಡ್ಕೊಂಡಿರ್ಬೇಕು. ಆ ಉಗುರು ಬೆರಳಿ ಇದೆಯಲ್ಲ, ಆ 2 ಬೆರಳಿನಿಂದ ಗಟ್ಟಿ ಹಿಡ್ಕೊಂಡಿರ್ಬೇಕು. ನೋಡೋರ್ಗೆ ಸುಲಭ ಅನ್ಸುತ್ತೆ, ಪ್ರಾಣ ಹೊಟ್ಟೋಗುತ್ತೆ ಅದನ್ನ ಹಾಕೊಂಡ್ರೆ. ಎಂಥ ಒತ್ತಡ ಬೀಳುತ್ತೆ ಗೊತ್ತಾ ಅದು. ಆದ್ರೆ ಅವಾಗ ಅದು ಸಹಜವಾದ ನಡೆ. ಈಗ ನಾವು ಅದರ ಅಭ್ಯಾಸ ಬಿಟ್ಟಿದ್ದೇವೆ, ಆದ್ದರಿಂದ ಅದು ಏನು ತೊಂದರೆ ಇಲ್ಲ ನಮಗೆ. ಆದರೆ ಆಗ ಅದು ಅಭ್ಯಾಸ ಆಗಿತ್ತು. ಅದರಿಂದಾಗಿ ಉಪಾನಹೌ ಪ್ರಯಚ್ಛೇದ್ಯೋ, ಪಾದುಕೆಗಳನ್ನು ದಾನ ಮಾಡಬೇಕು. ಏನು, ಅವನ ಜೀವನದಲ್ಲಿ ಬರುವ ಎಲ್ಲ ಕಂಟಕಗಳನ್ನು ದಾಟ್ತಾನೆ. ಯಾನಂ ಚಾಶ್ವತರೀಯುಕ್ತಂ ತಸ್ಯ ಶುಭ್ರಂ ವಿಷಾಂಪತೆ. ಇನ್ನು ಒಳ್ಳೆ ಮ್ಯೂಲ್, ಅಶ್ವತರಿ, ಅದಲ್ಲಿ ಹುಟ್ಟಿದ ಅದನ್ನ ಹೂಡಿದ ಇದು ದಾನ ಮಾಡಿದ್ರು. ರಾಜರು ಮಾತ್ರ ಬಳಸ್ತಾ ಇದ್ರು, ವೇಗವಾಗಿ ಓಡುತ್ತೆ ಅದು ಅಶ್ವತರಿ. ಜೀಬ್ರಾ ಅಂತ ಹೇಳ್ತಾರೆ, ಜೀಬ್ರಾ ಅಲ್ಲ, ಮ್ಯೂಲ್. ವೇಗವಾಗಿ ಓಡುತ್ತದು. ಆ ತಳಿಯನ್ನ ಈಗ ಯಾರು ಉತ್ಪಾದನೆ ಮಾಡ್ತಾ ಇಲ್ಲ ವಾಸ್ತವಿಕವಾಗಿ. ಅದು ಓಡುವ, ಅದರಿಂದ ಕೂಡಿದ ಯಾನವನ್ನು ಯಾರು ಕೊಡ್ತಾರೆ ಅವನು ಶತ್ರುಗಳ ಮೇಲೆ ನಿಲ್ತಾನೆ. ಅದಕ್ಕೆ ಯುಧಿಷ್ಠಿರ ಕೇಳಿದ, ತಿಲದಾನ ಮಾಡಿದ್ರೆ ಏನು ಫಲ, ಭೂಮಿ ದಾನ ಮಾಡಿದ್ರೆ ಏನು ಫಲ,
ಗೋದಾನ ಮಾಡಿದ್ರೆ ಏನು ಫಲ, ಅನ್ನದಾನ ಮಾಡಿದ್ರೆ ಏನು ಫಲ ಅಂತ ಕೇಳಿದ. ವಾಸ್ತವಿಕವಾಗಿ ಗೀತೆಯಲ್ಲೇ ಹೇಳಿದ್ದು ಫಲವನ್ನು ಬಯಸಬೇಡ ಅಂತ. ಆದರೆ ಅವನೇನು ಇಲ್ಲಿ ಕೇಳ್ತಾ ಇದ್ದಾನಲ್ಲ ಅಂದರೆ ಪ್ರಾಥಮಿಕ ಹಂತದವರಿಗೆ ಫಲವನ್ನು ಹೇಳಲೇಬೇಕಾಗತ್ತೆ. ಆದ್ದರಿಂದ ರೋಚನಾರ್ಥಂ ಫಲಶ್ರುತಿ ಅಂತ. ನೀವು ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಆಸೆ. ಹೇಗೆ ತಾಯಿ ಮಗುವಿಗೆ ಔಷಧವನ್ನು ಕುಡಿದ್ರೆ ನೀನು ಇದನ್ನು ಮಾಡಿಸ್ತೇನೆ ಅಂತ. ಔಷಧ ಕುಡಿಯೋದು ಮುಖ್ಯ, ಅದಕ್ಕೆ ಅವಳು ಆಮಿಷವನ್ನು ಒಡ್ಡುತ್ತಾಳೆ. ಆ ರೀತಿ ಇದು ಕೂಡ ಅಂತ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಈ ತಿಲದಾನ ಮಾಡಿದರೆ ಏನು ಪ್ರಯೋಜನ ಅಂತ. ತಿಲದಾನ ಮಾಡಿದರೆ ಪಿತೃಣಾಂ ಪ್ರಥಮಂ ಭೋಜ್ಯಂ ತಿಲ ಸೃಷ್ಟ ಸ್ವಯಂಭುವ, ಪಿತೃದೇವತೆಗಳಿಗೆ ಮೊದಲ ಆಹಾರ ಅಂತ ಮಾಡಿದ್ದಂತೆ. ತಿಲದಾನದಿಂದ ಒಳ್ಳೆ ಪುಣ್ಯವನ್ನು ಹೊಂದುತ್ತಾನೆ. ಮಾಘ ಮಾಸದಲ್ಲಿ ಯಾರು ತಿಲವನ್ನು ಕೊಡ್ತಾನೆ ಅವನು ನರಕವನ್ನು ನೋಡುವುದಿಲ್ಲ. ನಚಾ ಕಾಮೇನ ದಾತವ್ಯಂ ತಿಲೈಶ್ರಾದ್ದಂ ಕಥಂಚನ. ತಿಲದಲ್ಲಿ ಶ್ರಾದ್ದವನ್ನು ಮಾಡಬೇಕು. ನೀವೇನು ಕಾಮನೆ ಇಲ್ಲದೆ ಮಾಡಬೇಕಾಗಿಲ್ಲ ಅಂತಾರೆ. ಅಂದರೆ ಸಕಾಮವಾಗಿ ಮಾಡಬಹುದು ಅಂತ ಪರ್ಮಿಷನ್ ಅಷ್ಟೇ. ದೇವರ ಪ್ರೀತಿ ಆಗಲಿ ಅಂತ ಮಾಡಬಹುದಲ್ಲ. ಇದು ಮಹರ್ಷೇಹ ಕಾಶ್ಯಪಸ್ಯೈತೆ ಗಾತ್ರೇಭ್ಯ ಪ್ರಸೃತಾಸ್ತಿಲಾಹ. ಕಾಶ್ಯಪ ಋಷಿಗಳ ಮೈಯಿಂದ ಹೊರಬಿದ್ದಿದ್ದಂತೆ ಇದು ತಿಲ. ಆದ್ದರಿಂದ ಪುಷ್ಟಿಯನ್ನು ಕೊಡುತ್ತವೆ, ರೂಪವನ್ನು ಕೊಡುತ್ತವೆ, ಪಾಪವನ್ನು ನಾಶ ಮಾಡುತ್ತವೆ. ಅಜ ಅಂತ ಒಬ್ಬ ಋಷಿ, ಸ್ತಂಭ ಅಂತ ಒಬ್ಬ ಋಷಿ, ಶಂಖ, ಲಿಖಿತ, ಗೌತಮ ಇವರೆಲ್ಲ ತಿಲದಾನದಿಂದ ಒಳ್ಳೆ ಲೋಕಕ್ಕೆ ಹೋದರು. ತಿಲ ಹೋಮವನ್ನು ಮಾಡಬೇಕು. ತಿಲ ಹೋಮವನ್ನು ಮಾಡಬೇಕು. ಮಧ್ವಾಚಾರ್ಯರು ತಂತ್ರಶಾಸ್ತ್ರದಲ್ಲಿ, ತಂತ್ರಸಾರ ಸಂಗ್ರಹದಲ್ಲಿ ತಿಲದಿಂದ ಹೋಮ ಮಾಡಬೇಕು ಅಂತ ಹೇಳಿದ್ದಾರೆ. ಆಯ್ತಾ? ಸರ್ವೇತಾಂ ಅನ್ನದಾನಾನಾಂ ತಿಲದಾನಂ ಪರಮ ಸ್ಮೃತಂ. ಎಲ್ಲ ಅನ್ನಕ್ಕಿಂತ ತಿಲದಾನ ಮಿಗಿಲು. ಇದು ನಾನು ಹೇಳ್ತಾ ಇದ್ದೀನಲ್ಲ, ಈಗ ನಾವು ಒಂದು ಇದರಲ್ಲಿ ಕೊಡ್ತೇವೆ. ಎಳ್ಳನ್ನ ನಾವು ಒಂದು ಪುಟ್ಟ ಪಾತ್ರೆಯಲ್ಲಿ ಕೊಡ್ತಾ ಇದ್ದೇವೆ. ಅವಾಗ ಹಾಗಲ್ಲ. ಅವಾಗ ಅದು ಹಾಗಲ್ಲ. ಕೊಟ್ಟ ಎಳ್ಳಿನಿಂದ ಎಣ್ಣೆ ಮಾಡ್ಕೊಳ್ಬೇಕು. ಆ ಎಣ್ಣೆಗಾಗಿ ಎಳ್ಳು ಕೊಡ್ತಾ ಇದ್ದದ್ದು. ಅದರಿಂದ ಎಳ್ಳನ್ನ ಒಂದು ಎತ್ತು ಎಷ್ಟು ಭಾರ ಇರುತ್ತೋ ಅಷ್ಟು ಭಾರ ಎಳ್ಳನ್ನು ಕೊಡ್ತಾ ಇದ್ರು. ಆ ಎಷ್ಟು ಕೆಜಿ ತೂಗತ್ತೋ ಹಂಗೆ ಕೊಡ್ತಾ ಇದ್ದಿದ್ದು ಅವಾಗ. ಈಗ ನಾವೊಂದು ಚಿಕ್ಕ ಪಾತ್ರೆಯಲ್ಲಿ ಕೊಡ್ತಾ ಇದ್ದೇವೆ ಸಾಂಕೇತಿಕವಾಗಿ. ನಾನು ತಪ್ಪಂತ ಹೇಳ್ತಾ ಇಲ್ಲ. ಹಾಗಂತ ಹೇಳಿ ನಾಳೆ ಎಷ್ಟು ಕೆಜಿ ಒಂದು ಮೂಟೆ ಎಳ್ಳು ತಂದು ಕೊಟ್ರೆ ನಾವು ಆದ್ರೂ ಮಾಡೋದೇನು? ಅವಾಗ ಏನಿತ್ತು ಅನ್ನೋದನ್ನ ಹೇಳೋದಷ್ಟೇ ಉದ್ದೇಶವೇ ವಿನಃ ಅವಾಗ ಕೊಡ್ತಾ ಇದ್ದದ್ದು ಯಾವ ಉದ್ದೇಶಕ್ಕೆ ಗೊತ್ತಿರಬೇಕು. ಈಗ ಅದು ಸಾಂಕೇತಿಕವಾಗಿದೆ ಅನ್ನೋದು ಗೊತ್ತಿರಲಿ ಸಾಕು ಅಷ್ಟೇ. ಜಾಸ್ತಿ ಕೊಡಬೇಕು ಅಂತನೂ ಹೇಳ್ತಾ ಇಲ್ಲ, ಹಾಗಂತ ಹೇಳಿ ಕೊಡಬಾರದು ಅಂತನೂ ಹೇಳ್ತಾ ಇಲ್ಲ. ಎಳ್ಳೆಣ್ಣೆ ಸಿಗ್ತಾ ಇಲ್ವಲ್ಲ? ಅಲ್ಲಪ್ಪ, ನಾವು ಕೋಲ್ಡ್ ಪ್ರೆಸ್ 108 ಉಂಟು, ಅದೊಂದು ದೊಡ್ಡ ತಲೆನೋವು. ಉತ್ಸರ್ಗೆ ಚಪುರ ಅಲ್ಲ, ಏನಿದೆ ಅಂತ ತಿಳ್ಕೊಳ್ಬೇಕಷ್ಟೆ. ಯಾಕಿದು? ಪ್ರತಿಯೊಂದರ ಉದ್ದೇಶದಿಂದ ಒಂದು ಒಳ್ಳೆ ಲಾಜಿಕ್ಕೇ ಇರುತ್ತೆ. ಸಂಪ್ರದಾಯ ಮೂಡಿದ್ರೂ ಕೂಡ ಆ ಸಂಪ್ರದಾಯದ ಹಿಂದೆ ಒಂದು ಸೊಗಸಾದ ಒಂದು ಚಿಂತನೆ ಇರುತ್ತೆ. ಆ ಸಂಪ್ರದಾಯ ಎಲ್ಲ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿರ್ಬೇಕಾಗಿಲ್ಲ. ಧರ್ಮಶಾಸ್ತ್ರದಲ್ಲಿ ಹೇಳಿದ್ದೆಲ್ಲ ಆ ಸಂಪ್ರದಾಯವನ್ನು ನೋಡಬೇಕು. ಯಾಕೆ ಇದನ್ನು ಹೇಳಿದ್ದಾರೆ, ಮೊದಲು ಏನಾಗಿದ್ದಿರಬಹುದು, ಅದು ನಂತರ ಏನಾಯಿತು, ಶಾಸ್ತ್ರದಲ್ಲಿ ಏನಿದೆ ಏನಿಲ್ಲ, ಇದರ ಬಗ್ಗೆ ಒಂದು ಕ್ಲಾರಿಟಿ ಮೂಡಿದ್ರೆ ಸಾರ್ಥಕ. ಈಗ ನೀರಲ್ಲಿ ಬರಿಬಾರದು ಅಂತಾರೆ. ಯಾಕೆ ಅಂತ ಕೇಳಿದ್ರೆ ಸಾಲ ಆಗತ್ತೆ ಅಂತಾರೆ. ನಾವು ನೀರಲ್ಲಿ ಬರಿಬಾರದು ಅಂತ ಸಾಲ ಆಗತ್ತಾ, ನೀರಲ್ಲಿ ಬರೆಯೋದಕ್ಕೂ ಸಾಲಕ್ಕೂ ಏನು ಸಂಬಂಧ ಅಂತ ತರ್ಕ ಮಾಡೋರಿದ್ದಾರೆ.
ಅಯ್ಯೋ ಅದೆಲ್ಲ ಶಾಸ್ತ್ರದಲ್ಲಿದೆ ಅಂತ ಅನ್ಕೊಂಡವರು ಇದ್ದಾರೆ. ವಾಸ್ತವಿಕವಾಗಿ ಎರಡೂ ಇಲ್ಲ. ಶಾಸ್ತ್ರದಲ್ಲಿ ನೀರಲ್ಲಿ ಬರಿಬಾರದು ಅಂತಿಲ್ಲ, ಆಯ್ತಾ? ನೀರಲ್ಲಿ ಬರೆದ್ರೆ ಅದು ಹೆಂಗ್ರಿ ತರ್ಕಕ್ಕೆ ಕೊಡತ್ತೆ ಅಂತ ಅಲ್ಲ. ಅವತ್ತಿನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಕಾಲು ಜಾರಿ ಬಿದ್ದರೆ ಹೋಗ್ಬೇಕು ಡಾಕ್ಟರ್ ಹತ್ರ ಅಷ್ಟೇ. ಇದು ಇದ್ದಿಲಿನಲ್ಲಿ ಗೋಡೆ ಇದ್ದಿಲೇ ಇಲ್ಲ ಫಸ್ಟ್ ಆಫ್ ಆಲ್. ಈಗ ಇದ್ದಿಲಿನಲ್ಲಿ ಗೋಡೆ ಗೀಚಿದ್ರೆ ಸಾಲ ಆಗತ್ತೆ. ಹೌದು, ಬಣ್ಣ ಹಾಕ್ಲಿಕ್ಕೆ ಸಾಲ ತಾನೇ ಮಾಡಬೇಕು. ಇದೆಲ್ಲ ಕಾಮನ್ ಸೆನ್ಸ್. ಅದಕ್ಕೂ ಇದೇನು ಬೇಕಿಲ್ಲ. ಕೆಲವೊಂದು ಕಾಮನ್ ಸೆನ್ಸ್ ಇಲ್ಲದೆ ಇರೋದಿರುತ್ತೆ, ಅದನ್ನ ಗೊತ್ತಾಗತ್ತೆ ಇದು ಶಾಸ್ತ್ರದಲ್ಲಿ ಇದೆಯಾ ಇಲ್ವಾ ಅಂತ. ಆದ್ದರಿಂದ ಯಾವುದೇ ವಿಧಿ ನಿಷೇಧದ ಹಿಂದೆ ಏನಿದೆ ಅನ್ನೋದನ್ನ ನೋಡಬೇಕು. ಯಾವುದೋ ಅನೂಹ್ಯವಾದ ವಸ್ತು ಆಗತ್ತೆ ಅಂತ. ಇವತ್ತು ಯಾರೋ ಒಬ್ರು ಹೇಳ್ತಾ ಇದ್ರು, ಏನೋ ಉದ್ದ ಕುಂಕುಮ ಯಾಕೆ ಹಚ್ಕೊಳ್ಬೇಕು ಅಂತಂದ್ರೆ ಎಷ್ಟು ಉದ್ದ ಇರುತ್ತೋ, ಒಬ್ರು ಹೆಣ್ಮಕ್ಳೇ ಹೇಳಿದ್ದು, ಅದು ಯಾವುದೋ ಆಚಾರ ಹೇಳಿದ್ದಲ್ಲ. ಎಷ್ಟು ಉದ್ದ ಕುಂಕುಮ ಇರುತ್ತೋ ಅಷ್ಟು ಆಯುಷ್ಯ ಜಾಸ್ತಿ ಆಗತ್ತೆ ಗಂಡನದ್ದು. ಅಂದ್ರೆ ನಾವು ಇಲ್ಲಿ ಹಣೆಯ ಮೇಲೆ ಉದ್ದ ಕುಂಕುಮ ಹಚ್ಚುವುದಕ್ಕೂ ಆಯುಷ್ಯಕ್ಕೂ ಏನ್ ಸಂಬಂಧ? ಅವೆಲ್ಲ ಗೊತ್ತಿಲ್ಲ, ಕೇಳ್ಬಾರ್ದು. ಅದು ಕುಂಕುಮ ಹಚ್ಚೋದು ಆಯುಷ್ಯ ಅಂತ ಎಲ್ಲೂ ಹೇಳಲಿಲ್ಲ. ಒಂದು ಕಾಲದಲ್ಲಿ ಕುಂಕುಮ ಸಿಗ್ತಾ ಇರಲಿಲ್ಲ. ನೀವು ಎಲ್ಲೋ ಒಂದು ಕಡೆ ಹೋಗಿ ಅದು ಮನಶಿಲಾಯ ತಿಲಕಂ ಅಂತ ಹೇಳ್ತಾರೆ. ರಾಮೋಯಂ ವ್ಯಧಿತಾಳಿಕೆ, ವನದಲ್ಲಿ ಸಂಚಾರ ಮಾಡ್ತಾ ಮನಶಿಲ ಅನ್ನೋದನ್ನ ಸಿಕ್ಕಿದಾಗ ಆ ಮನಶಿಲೆಯನ್ನ ಅರೆದು ಅದರಲ್ಲಿ ಬಂದ ಕುಂಕುಮವನ್ನ ಸೀತೆಯ ನೊಸಲಿಗೆ ಇಟ್ಟ ರಾಮ ಅಂತ ಒಂದು ವರ್ಣನೆ ಬರುತ್ತೆ. ಹಾಗಾದ್ರೆ ಅವ್ರು ಮದುವೆ ಆಗಿದ್ರು ಅನ್ನೋದಕ್ಕೆ ಏನು ಗುರುತು? ಅವತ್ತಿನ ಏನೇನೋ ಗುರುತುಗಳು ಇರ್ತಿತ್ತು. ಇವಾಗ ಒಂದು ಕಂಪನಿಯ ಎಂಪ್ಲಾಯಿ ಅನ್ನೋದಕ್ಕೆ ಒಂದು ಗುರುತಿರುತ್ತೆ, ಎಲ್ಲದಕ್ಕೂ ಒಂದೊಂದು ಗುರುತಿರುತ್ತೆ. ಅವತ್ತಿನ ಕಾಲದ ಗುರುತೇನೋ ಇರ್ತಿತ್ತು ಅಲ್ವೇ? ಅದೆಲ್ಲ ಬದಲಾಗ್ತಾ ಇರುತ್ತೆ. ಇತಿ ಪ್ರೋಕ್ತಂ ಕುರು ಶ್ರೇಷ್ಠ ತಿಲಾದಾನ ಮನುತ್ತಮಂ. ಅದರಿಂದಾಗಿ ತಿಲಾದಾನ ಅನ್ನೋದು ಅತ್ಯಂತ ಯೋಗ್ಯ. ಒಂದು ಬಾರಿ ಏನಾಯ್ತು ಅಂತ ಹೇಳಿದ್ರೆ, ದೇವತೆಗಳಿಗೆ ಯಾಗ ಮಾಡಬೇಕು ಅಂತ ಇಷ್ಟ ಆಯ್ತಂತೆ. ಇದೆಲ್ಲ ಅರ್ಥವಾದ. ದೇವತೆಗಳ ಹತ್ರ ಹೋದ್ರು. ಅಂದ್ರೆ ಹೀಗೆ ಉಂಟಾಯ್ತು ಅಂತ ಅಷ್ಟೇ ತಿಳ್ಕೊಳ್ಬೇಕು. ದೇವತೆಗಳೆಲ್ಲ ಬ್ರಹ್ಮದೇವರ ಹತ್ರ ಹೋದ್ರು. ಹೋಗಿ ನಾವು ಯಾಗ ಮಾಡಬೇಕು ಅಂತ ಇದ್ದೇವೆ, ಒಳ್ಳೆ ಜಾಗ ತೋರಿಸಿ ಇಂದ್ರಂತೆ. ದೇವಾಹ ಭಗವಾನಸ್ತ್ವಂ ಪ್ರಭುರ್ಭೂಮೇ ಸ್ವರ್ಗಸ್ಯ ತ್ರಿದಿವಸ್ಯ ಚ. ಯಾಗ ಮಾಡಬೇಕಾದದ್ದು ಭೂಮಿಯಲ್ಲಿ ಒಳ್ಳೆ ಜಾಗ ತೋರಿಸಿ ನಾವು ಯಾಗ ಮಾಡ್ತೇವೆ. ನೀವು ಯಾವ ಜಾಗದಲ್ಲಿ ಯಾಗ ಮಾಡಬೇಕು ಅಂತ ಹೇಳ್ತೀರೋ ಅದು ನಮಗೆ ಯಜ್ಞದ ಫಲವನ್ನು ಕೊಡುವಂತೆ ಇರಬೇಕು. ಅದಕ್ಕೆ ಬ್ರಹ್ಮದೇವರು ಹೇಳಿದ್ರಂತೆ, ಆಯಿತು ಹೇಳ್ತೇನೆ, ಶುದ್ಧ ದೇಶವನ್ನ ನೀವು ಹೇಳಿ, ಅದು ಅಲ್ಲೇ ಮುನಿಗಳು ಯಾಗ ಮಾಡಲಿ. ಆಗ ಅಗಸ್ತ್ಯರು, ಕಣ್ವರು, ಭೃಗು, ಅತ್ರಿ, ವೃಚಾಕಪಿ, ಅಸಿತ ದೇವಲ ಇವರೆಲ್ಲ ಆ ದೇವತೆಗಳು ಯಾಗ ಮಾಡುವ ಜಾಗಕ್ಕೆ ಹೋದ್ರಂತೆ. ದೇವತೆಗಳು ಯಾಗ ಮಾಡಿ ಆದ ಮೇಲೆ ಕಾಲಕ್ಕೆ ಅನುಗುಣವಾಗಿ ಷಷ್ಠಮಂಶಂ ಕೃತೋಸ್ತಸ್ಯ ಭೂಮಿ ಧಾತು ಪ್ರಚಕ್ರಿರೇ. ನಾವು ಮಾಡಿದ ಪುಣ್ಯದ 6ನೇ 1 ಭಾಗ ಭೂಮಿ ದಾನ ಮಾಡದವರಿಗೆ ಬರಲಿ. ಇದು ಅರ್ಥವಾದ. ಅವ್ರ ಪುಣ್ಯವನ್ನ ಭಾಗ ಮಾಡ್ಲಿಕ್ಕೇನು ಆಗೋಲ್ಲ. ಅವ್ರ ಪುಣ್ಯವನ್ನ ಭಾಗ ಮಾಡ್ಲಿಕ್ಕೆ ಆಗೋಲ್ಲ. ಮಾಡಿದವರು ಇವಾಗ ನಿಮ್ಮ ವಿದ್ಯೆಯಲ್ಲಿ ನಮಗೊಂದು ಸ್ವಲ್ಪ ಪಾಲ್ ಬೇಕು ಅಂತ ಹೇಳಿದ್ರೆ ಮೆದುಳಿನ ಸ್ವಲ್ಪ ಭಾಗ ಕತ್ತರಿಸಿ ಕೊಡ್ಲಿಕ್ಕೆ ಆಗತ್ತೆ. ವಿದ್ಯೆ ಅನ್ನೋದು ಅಮೂರ್ತ, ಹೌದಾ? ವಿದ್ಯೆ ಅನ್ನೋದು ಅಮೂರ್ತ. ಅಮೂರ್ತವಾದ ವಿದ್ಯೆಯನ್ನ ಕೊಡೋದು ಅಂದ್ರೆ ಏನರ್ಥ? ನೀವು ಅಭ್ಯಾಸ ಮಾಡೋದು ಅಂತ ಅಷ್ಟೇ ಅರ್ಥ. ಅದ್ರಲ್ಲಿ ಭಾಗ ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಗುರುಗಳಿಗೆ ಇದ್ದ ವಿದ್ಯೆಯಲ್ಲಿ ಅರ್ಧ ಇವನಿಗಿದೆ, ಇನ್ನು ಅರ್ಧ ಅವ್ರಿಗಿದೆ, ಹಂಗೆ ಮಾಡ್ಲಿಕ್ಕೆ ಆಗಲ್ಲ. ಅದು ಒಂದು ಅಂಶ ಅಂತ ಅಷ್ಟೇ ಅರ್ಥ, ಅಮೂರ್ತ ಅದು. ಹಾಗೆ ಪುಣ್ಯದಾನದ್ದು ಕೂಡ ದೇವತೆಗಳು ಯಾಗ ಮಾಡಿ, ಈ ಯಾಗ ಮಾಡಿದಾಗ ಬಂದ ಪುಣ್ಯದ
6ನೇ ಒಂದು ಭಾಗ ಏನಿದೆ ಅದನ್ನ ಭೂದಾನ ಮಾಡುವವರು ಹೊಂದಲಿ. ಅರ್ಥ ಹೊಂದಲಿ ಅಷ್ಟೆ. ಇದು ಅಮೂರ್ತ ಅಲ್ಲದೆ ಆ ಪುಣ್ಯದಿಂದ ಇವಾಗ ಇಡೀ ಯಜ್ಞಕ್ಕೆ ಮನಃಶುದ್ಧಿ, ದೇಹ ಶುದ್ಧಿ, ದ್ರವ್ಯ ಶುದ್ಧಿ, ಏನೇನು ಉದ್ದೇಶಗಳಿದೆ ಅದರಲ್ಲಿ ಯಾವುದೋ ಒಂದು ಪಾಲು ಬರಲಿ ಅಂತ ಹಾಗರ್ಥ. ಯಾಗ ಭೂಮಿಯನ್ನು ಕೊಟ್ಟವನಿಗೆ ಒಳ್ಳೆ ಪುಣ್ಯ ಬರಲಿ, ಯಾಗ ಮಾಡಲಿಕ್ಕೆ ನಮ್ಮ ಭೂಮಿಯನ್ನು ತಗೊಳ್ಳಿ, ಯಾಗ ಮಾಡಿ ಅಂತ ಹೇಳಿದರೆ ಒಳ್ಳೆ ಪುಣ್ಯ ಬರ್ತದೆ. ಅಧ್ಯಾಪಕ ಕುಲೇ ಜಾತಃ ಶ್ರೋತ್ರಿಯೋ ನಿಯತೇಂದ್ರಿಯ, ಒಳ್ಳೆ ವೇದವನ್ನು ಹೇಳುವವ ಅವನಿಗೆ ನಿಮ್ಮ ಮನೆಯ ಒಂದು ಭಾಗದಲ್ಲಿ ಅವಕಾಶ ಕೊಟ್ಟರೂ ಸಾಕು, ಒಳ್ಳೆ ಲೋಕವನ್ನು ಹೊಂದುತ್ತಾನೆ. ಜ್ಞಾನಿಯ ರಕ್ಷಣೆ, ತನ್ಮೂಲಕ ಜ್ಞಾನದ ರಕ್ಷಣೆ. ಜ್ಞಾನ ರಕ್ಷಣೆ ಅನ್ನೋದು ಮುಖ್ಯ. ನಮ್ಮವರು ಹಿಂದೆ ವಿದ್ಯಾ ರಕ್ಷಣೆಗೆ ಆ ಪರಂಪರೆಯನ್ನು ಉಳಿಸಲಿಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದಾರೋ ಅಷ್ಟು ಎಫರ್ಟ್ ಇನ್ಯಾವುದಕ್ಕೂ ಹಾಕಲಿಲ್ಲ. ಯಾಕೆಂದ್ರೆ ಎಲ್ಲವೂ ಬದಲಾಗಿ ಹೋಗುತ್ತೆ. ಇವತ್ತಿಗೂ ಒಂದು ಭಾಗ ಭಾರತದ ಒಂದು ಸ್ರೋತಸ್ ಜ್ಞಾನ ಪರಂಪರೆ ರಕ್ಷಣೆಗೆ ಬದ್ಧವಾಗಿದೆ. ಈಗ ನೀವೆಲ್ಲ ಮಾಡ್ತಾ ಇರೋದೇನು? ಒಂದು ಸ್ರೋತಸ್ಸು ಜ್ಞಾನದ ಈ ಪರಂಪರೆ ರಕ್ಷಿತವಾಗಬೇಕು. ಈ ಶಾಸ್ತ್ರವನ್ನು ಉಳಿಸುವ ಕೆಲಸ ಮಾಡೋದು, ಅವರಿಗೆ ನಮ್ಮಲ್ಲಿರೋದನ್ನು ಕೊಡೋದು, ಅವರಿಂದ ನಾವು ಪಡೀಲಿಕ್ಕೆ ಪ್ರಯತ್ನಿಸೋದು, ನಾವು ಬೇರೆ ಕಡೆ ದುಡಿದದ್ದನ್ನು ಆಯ್ತು ನೀವು ಓದ್ಕೊಂಡಿರಪ್ಪ ನಿಮಗೆ ಕೊಡಿ ಅಂತ ಹೇಳಿ ಹಂಚಿಕೊಳ್ಳೋದು. ಈ ಸಂಪತ್ತಿನ ಹಂಚಿಕೆ ಯಾಕೆ ಆಗ್ತಾ ಇದೆ ಇವತ್ತು? ಜ್ಞಾನ ರಕ್ಷಣೆಗಾಗಿ. ಅದರಿಂದಾಗಿ ಅವರು ಅವತ್ತು ಹಾಕಿಕೊಟ್ಟದ್ದು ಇವತ್ತಿಗೂ ನಡ್ಕೊಂಡು ಹೋಗ್ತಾ ಇದೆ, ಇನ್ನು ಮುಂದೆ ನಡ್ಕೊಂಡು ಹೋಗುತ್ತೆ. ನಿನ್ನೆ ನಾನೊಂದು ಅತ್ಯಂತ ಕೆಟ್ಟ ಒಂದು ಸೆಮಿನಾರಿಗೆ ಹೋದೆ. ಯಾವ ಪರಿ ಅಂತಂದ್ರೆ ಅಲ್ಲಿ ಒಂದು ಬಂತು, ನಾವು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದದ್ದನ್ನು ಕೊಡಬೇಕು. ಶ್ರೇಷ್ಠವಾದದ್ದನ್ನು ಕೊಡಬೇಕು ಅಂದ್ರೆ ಏನ್ ಮಾಡಬೇಕು? ಯಾಕೆ ನಮ್ಮತ್ತ ಬಹಳ ಜನ ಆಕರ್ಷಿತರಾಗ್ತಾ ಇಲ್ಲ? ಸಾಂಪ್ರದಾಯಿಕ ಗುರುಕುಲದ ಕಡೆಗೆ ಯಾಕೆ ಆಕರ್ಷಿತರಾಗ್ತಾ ಇಲ್ಲ? ಎಲ್ಲರೂ ಹೆಚ್ಚು ಫೀಸ್ ಇರುವ ಕಡೆಗೆ ಹೋಗ್ತಾರೆ. ಕೆಲವೊಮ್ಮೆ ಅಂತೂ NCERTಯೋ IC ಅದ್ಯಾವುದೋ ಒಂದು, ಆಮೇಲೆ ಸ್ಟೇಟ್ ಸಿಲೆಬಸ್ಸು, ಯಾವ ಪ್ರಯೋಜನವೂ ಇಲ್ಲ. ಇದು ಮುಂದಿನ ಒಂದು 10 ವರ್ಷಗಳಲ್ಲಿ ಯಾವ ರೀತಿ ಬದಲಾಗತ್ತೆ ಇದು ಗೊತ್ತಿಲ್ಲ ನನಗೆ. ಈಗಂತೂ ನನ್ನ ಮಕ್ಕಳು ಯಾವಾಗ ದೊಡ್ಡವರಾಗ್ತಾರಪ್ಪ, ನಮಗೆ ವಯಸ್ಸು ಹೀಗೆ ಇದ್ದು ಅವ್ರು ದೊಡ್ಡವರಾಗ್ಬಿಡ್ಬೇಕಿಲ್ಲ ಅಂತಂದ್ರೆ ಎಲ್ಲಿಗೆ ಹೋದ್ರು ನಿಮ್ಮ ಮಕ್ಕಳನ್ನ ಯಾವ ಸಿಲೆಬಸ್ಗೆ ಹಾಕಿದ್ದಾರೆ, ಯಾವ ಪ್ರಯೋಜನವೂ ಇಲ್ಲ. NCERTನೋ ಸ್ಟೇಟ್ ಸಿಲೆಬಸ್ಸೋ ಸೆಂಟ್ರಲ್ ಸಿಲೆಬಸ್ಸೋ ಎಲ್ಲಾನು ದಡ್ಡತನದ ಕೂಪವೇ. ಒಬ್ರಿಗೂ ಒಂದು ನಿಶ್ಚಿತವಾದ ಪ್ರಜ್ಞೆ ಬರಲ್ಲ ಮಕ್ಕಳಿಗೆ. ಮಕ್ಕಳನ್ನ ದೂರಿ ಪ್ರಯೋಜನ ಇಲ್ಲ. ತಂದೆ ತಾಯಿಗಳು ಆ ಕಾಂಪಿಟೇಷನ್ ಮಾಡಲ್ಲೇ ಇರ್ತಾರೆ. ಕಂಪೇರ್ ಅವ್ರ ಮಗ ಹೀಗೆ ಕೂಡಲೇ ಫಲ ಬಂದ್ಬಿಡ್ಬೇಕು. ಈ ಫಲ ಇನ್ನೊಂದು ಸ್ವಲ್ಪ ದಿವಸ ಕಳೆದು ಇಲ್ಲ 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 ಇಮಿಡಿಯೇಟ್ ಹಿಂಗೆ ಹಾಕ್ಬೇಕು, ಟಕ್ಕಂದು ಬಂದ್ಬಿಡ್ಬೇಕು. ಈ ಚಂಡಿದ್ದ ಹಾಗೆ ಹಿಂಗೆ ಹಾಕಿದ ಕೂಡಲೇ ಗೋಡೆಗೆ ಹೊಡೆದ ಕೂಡಲೇ ವಾಪಸ್ ಬರುತ್ತಲ್ಲ, ಹಾಗೆ ವಿದ್ಯಾರ್ಥಿಗಳಿಗೆ ಹಿಂಗೆ ಹೊಡೆದ ಕೂಡಲೇ ರಾಪಕ್ಕ ವಾಪಸ್ ಬಂದ್ಬಿಡ್ಬೇಕು. ಇದು ನಮ್ಮ ಮೆಂಟಾಲಿಟಿ ಇವತ್ತು ಎಜುಕೇಶನ್ ಅಲ್ಲಿ. ಯಾರಿಗೂ ತಾಳ್ಮೆ ಅನ್ನೋದು ಬೇಡ. ಆದ್ರೆ ಒಬ್ಬ ಋಷಿ ತಯಾರಾಗೋದು, ಒಬ್ಬ ನಾರಾಯಣ ಪಂಡಿತಾಚಾರ್ಯರಂತಹ, ಒಬ್ಬ ಕ್ಷೇಮೇಂದ್ರನಂತಹ, ಒಬ್ಬ ಗೋವಿಂದ ಪಂಡಿತಾಚಾರ್ಯರು ತಯಾರಾಗಬೇಕಾದ್ರೆ ಈ ಕಂಪ್ಯಾರಿಸನ್ ಇಂದ ಬಂತ. ನೋಡಿ ಅವ್ರ ಮಕ್ಕಳು ನೋಡಿ ಹಿಂಗೆ ಇಲ್ಲಿ ಹಿಂಗೆ ಮಾತಾಡ್ತಾ ಇದ್ದಾರೆ, ನನ್ನ ಮಕ್ಕಳು ಹೀಗೆ ಮಾತಾಡ್ತಾ ಇಲ್ಲ. ಅವ್ರ ಮಕ್ಕಳು ಅದನ್ನು ಓದ್ತಾ ಇದ್ದಾರೆ, ರ್ಯಾಂಕ್ ಬರ್ತಾ ಇದೆ, ನನ್ನ ಮಕ್ಕಳಿಗೆ ಮಾಡ್ತಾ ಇಲ್ಲ. ಈ ಕಂಪ್ಯಾರಿಸನ್ ಇಂದ ಗೋವಿಂದ ಪಂಡಿತಾಚಾರ್ಯರು ಬಂದಿದ್ದಲ್ಲ. ನಾರಾಯಣ ಪಂಡಿತಾಚಾರ್ಯರು ಹೀಗೆ ಕಂಪ್ಯಾರಿಸನ್ ಮಾಡಿದ್ರಿಂದ, ಅವ್ರ ಮೇಲೆ ಫೋಕಸ್ ಮಾಡಿದ್ರಿಂದ ಬಂದದ್ದಲ್ಲ. ಕಲಿಸ್ತಾ ಹೋಗಿದ್ದು ಕಲಿತಾ ಹೋಗಿದ್ದು ಎರಡೇ. ವಿದ್ಯೆಗೆ 4 ಭಾಗಗಳು. ಮೊದಲು ಗುರುಗಳಿಂದ ಒಂದು ಸ್ವಲ್ಪ ಬರುತ್ತೆ, ಪಾದಂ ಸಬ್ರಹ್ಮಚಾರಿಭ್ಯ. ಇನ್ನೊಂದು ತಮ್ಮ ಜೊತೆಗಿರೋವರಿಂದ ಕಲಿತಾರೆ. ಆಮೇಲೆ
ಓದ್ತಾ ಸ್ವಯಂ ತಾವು ಕಲಿತಾರೆ. ಪಾದಂ ಕಾಲಕ್ರಮೇಣ ಚ, ಕೆಲವೊಂದು ಅವಾಗ ಓದಿದ್ರು ಬರಲ್ಲ, ಕಾಲಕ್ರಮೇಣ ಅದು ರಿವೀಲ್ ಆಗುತ್ತೆ. ಇವಾಗ ಇದೇ ಮಹಾಭಾರತವನ್ನು ನಾನು 2006ರಲ್ಲೂ ಓದಿದ್ದೆ. ಅವಾಗ ಒಂದು ವಿಶ್ವಕೋಶ ಮಾಡಬೇಕು ಅಂತ ಇತ್ತು, ಎನ್ಸೈಕ್ಲೋಪೀಡಿಯಾ ಫಾರ್ ಮಹಾಭಾರತ ಮಾಡಬೇಕು ಅಂತ ಇತ್ತು. ಆದರೆ ಅವಾಗ ಈಗಿದ್ದ ಐಡಿಯಾಗಳೇ ಇರಲಿಲ್ಲ. ಎರಡು 2003ರಲ್ಲೂ ಮಹಾಭಾರತನೇ ಓದಿದ್ದು. ಆದರೆ ಅವಾಗೇನು ಪಕ್ವತೆ ಇತ್ತು, ಈಗ ನೋಡಿದ್ರೆ ನಗು ಬರುತ್ತೆ. ಅವಾಗ ನನ್ನ ಕನ್ಕ್ಲೂಷನ್ಗಳು ಮಹಾಭಾರತದ ಬಗ್ಗೆ. ನಿಮಗೆ ಇನ್ನೂ ಒಂದು ದುಸ್ಸಾಹಸದ ಕಥೆ ಹೇಳ್ತೇನೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆಯುವ ಹಾಗೆ ಉಪಾಖ್ಯಾನ ತಾತ್ಪರ್ಯ ನಿರ್ಣಯ ಬರೀಬೇಕು ಅಂತ ಒಂದು ಕನಸಿತ್ತು ನಂದು. ಅದಕ್ಕೆ 32 ಅಧ್ಯಾಯ ಆಗಬೇಕು. 32 ಅಲ್ಲದೆ ಹೋದರೂ ಒಂದು 20 ಅಧ್ಯಾಯ ಆದರೂ ಆಗಬೇಕು. ಮೊದಲನೇ ಅಧ್ಯಾಯ ಉಪಾಖ್ಯಾನ ತಾತ್ಪರ್ಯ ನಿರ್ಣಯ, ಎರಡನೇ ಅಧ್ಯಾಯ ವಾಕ್ಯೋದ್ಧಾರ, ಮೂರನೇ ಅಧ್ಯಾಯ ಕಾಲಕ್ರಮ ನಿರ್ಣಯ, ನಾಲ್ಕನೇ ಅಧ್ಯಾಯದಿಂದ ಕ್ರಮವಾಗಿ ಆ ಉಪಾಖ್ಯಾನಗಳಿಂದ ಏನು ತಿಳಿಯುತ್ತೆ ಅಂತ ಮಾಡಬೇಕು ಅಂತಿದ್ದೆ. ಆಮೇಲೆ ಈಗ ಅಂತ ಎಷ್ಟು ಹುಚ್ಚ ಆಗಿದ್ದೆ ನಾನು. ಆಚಾರ್ಯರ ಜಾಡಿನಲ್ಲಿ ಹೋಗಬೇಕು, ನನ್ನ ಆ ಅನುಭವವೇ ಅಲ್ಲಿ ಬಂದದ್ದು. ಗರುಡನ ಹಾರು ಹೆಜ್ಜೆಯನ್ನ ಹಿಂಬಾಲಿಸುವ ಗುಬ್ಬಿಯಂತಾಯ್ತು ನನ್ನ ಪಾಡು ಅಂತ ನನ್ನದೇ ಅನುಭವ ಅದು ಅಲ್ಲಿ ಆ ಸ್ಕ್ರಿಪ್ಟಿನಲ್ಲಿ ಬಂದದ್ದು. ಅಲ್ಲ, ಆ ಹುಚ್ಚು ಇನ್ನೂ ಹೋಗಿಲ್ಲ ನನಗೆ. ವಾಸ್ತವಿಕವಾಗಿ ಶ್ವೇತಾಶ್ವತರಕ್ಕೆ ಗದ್ಯ ಪದ್ಯಮಯವಾದ ಸಂಸ್ಕೃತದಲ್ಲಿ ಗದ್ಯ ಪದ್ಯಮಯವಾದ ಅದನ್ನು ಬರ್ತಾ ಇರೋದು, ಅದು ಬರೆದಿದ್ದೀವಿ. ಆದರೆ ಆಗಿನ ತರಹ ಹುಚ್ಚಿಲ್ಲ ಅಷ್ಟೆ, ಸ್ವಲ್ಪ ಬೆಟರ್. ನನ್ನ ಜೊತೆ ಯಾರು ಚಿಂತನೆ ಮಾಡ್ತಾರೆ, ನೀವೆಲ್ಲ ಸಬ್ರಹ್ಮಚಾರಿಗಳು, ಸತೀರ್ಥರು. ತೀರ್ಥ ಅಂದರೆ ಶಾಸ್ತ್ರ, ಸತೀರ್ಥ ಅಂತಂದರೆ ಶಾಸ್ತ್ರವನ್ನು ಜೊತೆಗೆ ಅಧ್ಯಯನ ಮಾಡುವವರು, ಅವ್ರ ಜೊತೆಗೆ ಹಂಚಿಕೊಳ್ಳುವ ಒಂದು ಪ್ರಯತ್ನ. ಅಲ್ಲಿ ಎಂದಿನ BGL ಸ್ವಾಮಿಯವ್ರ ಕಾಲಕ್ಕೇನೆ ಹ್ಯುಮ್ಯಾನಿಟೇರಿಯನ್ ಸಬ್ಜೆಕ್ಟ್ಸು ಮತ್ತೆ ಅಪ್ಲೈಡ್ ಸೈನ್ಸಿನ ಸಬ್ಜೆಕ್ಟ್ಸ್ ಎರಡಕ್ಕೂ ಕೂಡ ಶ್ರೇಷ್ಠ ಯಾವುದು? ಹ್ಯುಮ್ಯಾನಿಟೇರಿಯನ್ ಸಬ್ಜೆಕ್ಟ್ಸ್ ಯಾರು ಪಾಠ ಮಾಡೋ ಅಗತ್ಯ ಇಲ್ಲ. ಅಪ್ಲೈಡ್ ಸೈನ್ಸ್ ಇದೆಯಲ್ಲ ಅದು ಮಾತ್ರ ಸೈನ್ಸು. ನೀವು ಹೋಮ್ ಸೈನ್ಸ್ ಅಂತ ಕರಿತೀರಾ, ಇಸ್ ಇಟ್ ಸೈನ್ಸ್? ಸ್ಪಿರಿಚುವಲ್ ಸೈನ್ಸು, ಏನು ಸೈಕೋಲಾಜಿಕಲ್ ಸೈನ್ಸು, ಇದೆಲ್ಲ ನೀವು ಸೈನ್ಸ್ ಅಂತ ಕರಿತೀರಾ. ಸೋಷಿಯಲ್ ಸೈನ್ಸು ಸೈನ್ಸ್ ಅಂತ ಕರಿತೀರಾ. ಆದರೆ ಪ್ಯೂರ್ ಸೈಂಟಿಸ್ಟ್ಸ್ ಅದು ಯಾವುದನ್ನು ಸೈನ್ಸ್ ಅಂತ ಒಪ್ಪಲ್ಲ. ಇದು ಹೋಗ್ತಾ ಇರೋದು. ಆದರೆ ಇದು ಎಲ್ಲ ಪ್ಯಾರಾಮೀಟರ್ಗಳನ್ನು ಮೀರಿ ಆತ್ಮದ ಹಸಿವಿಗೆ ತೆರೆದುಕೊಂಡವ್ರು ಇದ್ದೇ ಇರ್ತಾರೆ ಎಲ್ಲಾ ಸಂದರ್ಭದಲ್ಲಿಯೂ. ಹೀಗಾಗಿ ಎಲ್ಲಾ ಸಂದರ್ಭದಲ್ಲಿಯೂ ಹ್ಯುಮ್ಯಾನಿಟೇರಿಯನ್ ಸಬ್ಜೆಕ್ಟ್ಸ್ ಇದ್ದೇ ಇರುತ್ತೆ. ಹ್ಯುಮ್ಯಾನಿಟೇರಿಯನ್ ಕಾನ್ಸಂಟ್ರೇಟೆಡ್ ಆಗಿರುವಂತಹ ಸಬ್ಜೆಕ್ಟ್ ಎಲ್ಲ ಕಾಲಕ್ಕೂ ಇರಬೇಕು, ಇದ್ದೇ ಇರುತ್ತೆ. ಅದನ್ನು ಯಾರು ಕೀಳುಗೆಳೆಯ ಹಾಗಿಲ್ಲ. ಹಾಗೆ ಮನುಷ್ಯನ ಸುಖೋಪಭೋಗಗಳಿಗೆ, ಹೊಸ ಹೊಸ ಸೌಕರ್ಯಗಳಿಗೆ ಅಪ್ಲೈಡ್ ಸೈನ್ಸು ತನ್ನಿಂದ ತಾನೇ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಈ ಕಾಲದಲ್ಲಿ ಇತ್ತು, ಈ ಕಾಲದಲ್ಲಿ ಇರಲಿಲ್ಲ ಅಲ್ಲ, ಆ ಕಾಲದಲ್ಲಿ ಅದಿತ್ತು ಅಷ್ಟೆ. ಎರಡೂ ನಮ್ಮ ಕೈಯಲ್ಲಿಲ್ಲ. ಅಪ್ಲೈಡ್ ಸೈನ್ಸೇ ಇಲ್ಲ ಆಗಬೇಕು ಅಂತ ಗಾಂಧೀಜಿ ತರ ಯಂತ್ರಗಳನ್ನು ಕಳಚೋಣ ಬನ್ನಿ ಅಲ್ಲ. ಹಾಗಂತ ಹೇಳಿ ಹ್ಯುಮ್ಯಾನಿಟೇರಿಯನ್ ಕಾನ್ಸೆಪ್ಟ್ ಅಗತ್ಯವೇ ಇಲ್ಲ ಅಂತಂದ್ರೆ ಇವತ್ತಿಗೂ ಕೂಡ ನೀವೆಲ್ಲ ಟೆಕ್ನಾಲಜಿಯಲ್ಲಿ ಚೆನ್ನಾಗಿ ಕಲಿತು ಅಪೂರ್ಣತೆಯನ್ನು ಅನುಭವಿಸಿಯೇ ಇವತ್ತಿಲ್ಲಿ ಕೂಡ್ತಾ ಇದ್ದೀರ ಪಾಠಕ್ಕೆ. ಸೊ ಎರಡೂ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ನಾವು ಯಾವುದೋ ಒಂದನ್ನು ಅಳಿಸ್ತೇವೆ ಅಂತ ಹೋದ್ರೆ ಆಗೋಲ್ಲ, ಆಗ್ಬೇಕಾಗೂ ಇಲ್ಲ. ನಿನ್ನೆ ಅದೇ ನಡೀತಾ ಇದ್ದದ್ದು. ಯಾಕೆ ಓದಬೇಕು? ಒಬ್ಬ ಹೇಳಿದ್ದದನ್ನ ಯಾಕೆ ಓದಬೇಕು? ಜಡ ಹಾಗೂ ಜೀವದ ನಡುವಿನ ಡಿಫರೆನ್ಸೇ ಅಳಿದು ಹೋಗ್ತಾ ಇದೆ. ಜಡ ಜೀವಗಳ ನಡುವೆ ಭೇದವೇ ಇಲ್ಲ. AI ಬರ್ತಾ ಇರೋದ್ರಿಂದಾಗಿಂತ ಒಬ್ಬನ ವಾದ ಇತ್ತು. ಇದು ಏನು ಹೇಳೋದು? ಅದನ್ನು ಬಳಸಲಿಕ್ಕೂ ಇವನೇ ಬೇಕಲ್ವಾ? ಅದು ಫೀಡ್ ಮಾಡಿದ್ರಲ್ಲಿ ಇದನ್ನು ನೋಡುತ್ತೆ. ಆದ್ರೆ ಮನುಷ್ಯನ ಬುದ್ಧಿ ಅದನ್ನು ಮೀರಿ ಯೋಚನೆ ಮಾಡಬಲ್ಲದು. ಹೀಗೆಲ್ಲ. ಆದ್ದರಿಂದ ಅಧ್ಯಾಪಕ ಕುಲೇ ಜಾತಃ ಶ್ರೋತ್ರಿಯ ನಿಯತೇಂದ್ರಿಯ
ಜ್ಞಾನ ಪರಂಪರೆಯನ್ನು ರಕ್ಷಣೆ ಮಾಡುವ ಪ್ರಯತ್ನ ಇದೆಲ್ಲ. ಅಧ್ಯಾಪಕರ ಕುಲದಲ್ಲಿ ಹುಟ್ಟಿದವ, ಶ್ರೋತ್ರಿಯ ಅಂದರೆ ಶ್ರುತ ಸಂಪನ್ನ, ಕೇಳಿದ್ದು ಅವನೊಳಗಡೆ ಪರಿಣಾಮ ಆಗಬೇಕು. ಆ ಹೊಸದನ್ನ ಕಂಡುಹಿಡಿಲಿಕ್ಕೆ ಅವನಿಗೆ ನಿಯತೇಂದ್ರಿಯತ್ವ ಬೇಕು, ಇಂದ್ರಿಯ ನಿಗ್ರಹ ಬೇಕು. ತಕ್ಕ ಶ್ರಮನೇ ಪಡೆದೇನೆ ಇದರಿಂದ ನೋಡಿಬಿಡ್ತೀನಿ, ಶ್ರಮನೇ ಪಡೆದೇನೆ ಟಿಪ್ಸ್ ಆಫ್ ಫಿಂಗರ್ ಅಲ್ಲಿ ಇದೆ, ಈ ತರಹದ್ದೆಲ್ಲ ಅಲ್ಲ. ದೀರ್ಘಕಾಲ ಅದರ ಜೊತೆಗೆ ಸಂವಹನ ನಡೆಸಬೇಕು. ಆ ತರಹದ ಒಬ್ಬ ಜ್ಞಾನಿ ಇರ್ತಾನೆ, ಅವನ ರಕ್ಷಣೆಗಾಗಿ ಸಮಾಜ ಹೊರಡಬೇಕು. ಅವನಿಗೆ ಇದನ್ನು ನೀವು ಅನುಕೂಲ ಮಾಡಿಕೊಟ್ಟಾಗ ಆ ಸಪ್ತಮಂ ತಾರಯತಿ ಕುಲಂ ಭರತ ಸತ್ತಮ, 7 ತಲೆಮಾರಿನವರೆಗೆ ಉದ್ಧಾರ ಆಗ್ತಾರೆ ಜನ. ಈ ಜ್ಞಾನ ಪರಂಪರೆಯ ರಕ್ಷಣೆ ಅನ್ನೋದಿದೆಯಲ್ಲ, ಅದು ಪ್ರಧಾನವಾದ ಮೋಟೋ. ಅದರಿಂದ ನೀವು ಏನೇ ಜನ ಹೋಗಬಹುದು, ಮುಂದೆ ಜನಾಂಗ ಏನೋ ಟೆಕ್ನಾಲಜಿಯಲ್ಲಿ ಏನೇನೇನೇನೇನೋ ಸಾಧನೆ ಮಾಡ್ತಾ ಇರಬಹುದು, ಆದರೆ ಆತ್ಮದ ಹಸಿವು ಕೆಲವ್ರಿಗಾದ್ರೂ ಇದ್ದೇ ಇರುತ್ತೆ. ಇಡೀ ಭಾರತ ಆ ಆತ್ಮದ ಹಸಿವಿನಿಂದಲೇ ಪ್ರವೃತ್ತವಾಗಿರೋದು. ಅದರ ಪ್ರಭಾವಕ್ಕೊಳಗಾದ ಇಡೀ ಪ್ರಪಂಚದಾದ್ಯಂತ ಜನರಿದ್ದಾರೆ. ಅವ್ರಿಗೆ ಆತ್ಮ ಇದೆ ಅಂತ ಗೊತ್ತಿಲ್ಲದೆ ಹೋದ್ರೂ ಆತ್ಮದ ಹಸಿವು ಅಂತ ಇರುತ್ತೆ. ನನಗೆ ಹೊಟ್ಟೆ ಇದೆ ಅಂತ ಗೊತ್ತಾಗಬೇಕಾಗಿಲ್ಲ, ಹೊಟ್ಟೆ ಹಸಿವಿದ್ರೂ ಆಯ್ತು. ಆ ರೀತಿ ಇದು ಬಹಳ ಸಮೃದ್ಧವಾಗಿ ದಾನ ಮಾಡಲಿಕ್ಕೆ ಅವಕಾಶ ಇರುವಂತಹ ಜಾಗ ಇದು. ಕ್ಷೇತ್ರ ಭೂಮಿಯನ್ನು ಕೊಟ್ಟವನು ಒಳ್ಳೆ ಮಕ್ಕಳನ್ನು ಪಡಿತಾನೆ, ರತ್ನಭೂಮಿಯನ್ನು ಕೊಟ್ಟವನು ಒಳ್ಳೆ ಕುಲವನ್ನು ಬೆಳೆಸ್ತಾನೆ. ನಚೋಶರಾಂ ನ ನಿರ್ದಗ್ಧಾಂ ಮಹೀಂ ದದ್ಯಾತ್ ಕಥಂಚನ ನಶ್ಮಶಾನ ಪರೀತಾಂಚ ನಚ ಪಾಪ ನಿಷೇವಿತಾಂ. ನಮಗೆ ಇದೇ ಎಕ್ಸ್ಟ್ರಾ ಅಂತ ಹೇಳಿ ನಚೋಶರಾಂ ಮರುಭೂಮಿಯನ್ನು ಕೊಡಬಾರದು. ಸುಟ್ಟು ಹೋಗಿ ಬೆಂಗಾಡಾಗಿ ಯಾವ ಬೆಳೆಯೂ ಬರದಿರುವ ಭೂಮಿಯನ್ನು ದಾನ ಮಾಡಬಾರದು. ಸ್ಮಶಾನ ಇದ್ದ ಜಾಗವನ್ನು ದಾನ ಮಾಡಬಾರದು. ಕಳ್ಳರೇ ಬಂದು ಸೇರ್ಕೊಂಡಿರುವ ಪಾಪಿಗಳಿರುವ ಜಾಗವನ್ನು ದಾನ ಮಾಡಬಾರದು. ಹೇಗೋ ಅವರು ಪರಿಹಾರ ಮಾಡ್ಕೊಳ್ತಾರೆ ಅಂತ ಹೇಳಿ ನಮ್ಮ ಒಂದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಇರುತ್ತೆ, ಯಾರೋ ಬಂದು ಅಕ್ವೈರ್ ಮಾಡ್ಕೊಂಡಿರ್ತಾರೆ, ಅದನ್ನು ಕೊಟ್ಬಿಡೋಣ, ಆ ತರಹ ಹೋಗಬಾರದು. ಪಾರಕ್ಕೆ ಭೂಮಿ ದೇಶೇತು ಪಿತೃಣಾಂ ನಿರ್ವಪೆತ್ತು ಯಹ ತದ್ಭೂಮಿ ಸ್ವಾಮಿ ಪಿತೃಭಿ ಶ್ರಾದ್ದ ಕರ್ಮ ವಿಹನ್ಯತೆ. ಬೇರೆಯವರ ಭೂಮಿಯನ್ನ ಆಕ್ರಮಿಸಿ ಪಿತೃದೇವತೆಗಳಿಗೆ ತರ್ಪಣ ಕೊಡಬೇಡಿ. ಬೇರೆಯವರ ಭೂಮಿಯನ್ನು ಆಕ್ರಮಿಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅದರಿಂದಾಗಿ ಆಕ್ರಮಣ ತಪ್ಪಲ್ಲ ಎಂದುಕೊಳ್ಳದಿರಿ. ನ್ಯಾಯವಾಗಿ ಬಂದ ಭೂಮಿಯಲ್ಲಿ ದಾನ ಮಾಡಿ. ಅಟವಿ ಪರ್ವತಾಶ್ಚೈವ ನದಿ ತೀರ್ಥಾನಿಯಾನಿ ಚ ಸರ್ವಾಣ್ಯಸ್ವಾಮಿ ಕಾನ್ಯಾಹು ನಹಿ ತತ್ರ ಪರಿಗ್ರಹ. ಇನ್ನು ಕಾಡು ಯಾರ್ದೂ ಅಲ್ಲ, ಪರ್ವತ ಯಾರ್ದೂ ಅಲ್ಲ, ನದಿ ತೀರ್ಥ ಇದು ಯಾರ್ದೂ ಅಲ್ಲ. ಸರ್ವಾಣಿ ಅಸ್ವಾಮಿಕಾನ್ಯಾಹು. ನಿಮ್ಮ ಮನೆಯ ಒಳಗಡೆ ಬಾವಿ ಇದ್ದರೂ ಅದು ನಿಮ್ದಲ್ಲ. ನಿಮ್ಮ ಮನೆ ಒಳಗಡೆ ಸರೋವರ ಇದ್ರೆ ಅದು ನಿಮ್ಮದಲ್ಲ. ನೀವು ಈಜುಕೊಳ್ಳಿಕ್ಕೆ ಅಂತ ಈಜುಕೊಳ ನಿರ್ಮಾಣ ಮಾಡಿಕೊಂಡಿರ್ಬೋದು, ಆದರೆ ಅದು ನಿಮ್ಮದಲ್ಲ. ಈ ಕಮ್ಯುನಿಸಂ ಹೇಗಿದೆ, ಈಗ ವೇಷ ಹಾಕಿ ಕುಣಿತಾ ಇದ್ದಾರಲ್ಲ, ಅವ್ರ ಕಮ್ಯುನಿಸಂ ಹೇಗಿದೆ ಅಲ್ವೇ? ಇತ್ಯೇತದ್ಭೂಮಿದಾನಸ್ಯ ಫಲಮುಕ್ತಂ ವಿಷಾಂಪತೆ. ಇನ್ನು ಗೋದಾನ, ತಪಸ್ವಿಗಳಿಗಿಂತ ಗೋವು ಮಿಗಿಲು. ಆದ್ದರಿಂದಾಗಿ ಸದಾಶಿವ ಯಾವಾಗಲೂ ಅಲ್ಲಿರ್ತಾನೆ. ಗೋವನ್ನು ದಾನ ಮಾಡಿದವರು ಬ್ರಹ್ಮಲೋಕದಲ್ಲಿ ವಾಸ ಮಾಡುತ್ತಾರೆ. ನೋಡಿ, ಗೋವು
ಪಯಸಾ ಹವಿಷಾದಧ್ನ ಶಕೃತಾಪ್ಯಥ ಚರ್ಮಣ ಅಸ್ಥಿಭಿಶ್ಚೋಪಕುರುವಂತಿ ಶೃಂಗೈರ್ವಾಲೈಶ್ಚ ಭಾರತ. ಗೋವಿನ ಹಾಲು, ಗೋವಿನ ತುಪ್ಪ, ಗೋವಿನ ಮೊಸರು, ಶಕೃತಾಪಿ ಕಡೆಗೆ ಸೆಗಣಿ ಕೂಡ, ಚರ್ಮ, ಅಸ್ಥಿ ಮುಳೆ, ಗೋವಿನ ಮುಳೆ, ಶೃಂಗೈಹಿ ಕೊಂಬು, ಬಾಲ, ಎಲ್ಲದರಿಂದ ಗೋವು ಉಪಕಾರ ಮಾಡುತ್ತೆ. ನಾಸಾಂ ಶೀತಾ ತಪೌಸ್ಯಾತಾಂ ಯದೇತಾ ಕರ್ಮ ಕುರುವತೆ. ಗೋವುಗಳಿಗೆ ಶೀತವೂ ಆಗಲ್ಲ, ಬಿಸಿಲೂ ಆಗಲ್ಲ, ಅಂದ್ರೆ ಅವುಗಳು ಅದರಿಂದ ಸಂಕಟ ಪಡೋಲ್ಲ. ನವರತ ವಿಷಮಂ ವಾಪಿ ದುಃಖ ಮಾತಾಂ ಭವತ್ಯುತ. ಮಳೆಯಿಂದ ದುಃಖ ಆಗಲ್ಲ. ಆ ತರಹ ಅದಕ್ಕೆ ತಪಸ್ವಿಗಳಿಗಿಂತಲೂ ಮಿಗಿಲು ಗೋವು ಅಂತ ಹೇಳೋದು. ತಪಸ್ವಿಗಳು ಪ್ರಯತ್ನ ಪಟ್ಟು ಅದನ್ನು ಸಾಧನೆ ಮಾಡಬೇಕು. ಅದರಿಂದಾಗಿ ಗೋವು ಮತ್ತೆ ಬ್ರಾಹ್ಮಣ ಒಂದೇ ರೀತಿ ಅಂತ ಹೇಳ್ತಾರೆ. ಗೋವು ಎಷ್ಟು ಶಾಂತವೋ ನಿಜವಾದ ಬ್ರಾಹ್ಮಣ ಅಷ್ಟೇ ಶಾಂತವಾಗಿರ್ತಾನೆ. ಗೋವನ ಹಾಲನ್ನು ಕುಡಿದು ಗೋವನ್ನು ಕಡಿತೇವೆ, ಬೇರೆ ಯಾವುದನ್ನು ಮಾಡಲ್ಲ. ಗೋವಿನ ಹಾಲನ್ನೇ ಕುಡಿಯೋದು, ಗೋವನ್ನೇ ಕಡಿಯೋದು. ಮರಗಳ ನೆರಳಲ್ಲಿ ವಿಶ್ರಮಿಸಿ ಆಮೇಲೆ ಮರವನ್ನು ಕಡಿತಾರಲ್ಲ, ಹಾಗೆ ಬ್ರಾಹ್ಮಣರದು ಕೂಡ. ನೀವು ಇವತ್ತು ಯಾವ ಯಾವ ಪ್ರಸಿದ್ಧರಿದ್ದಾರೆ ಅವರೆಲ್ಲ ಬ್ರಾಹ್ಮಣರ ಆಶ್ರಯ ಪಡೆದವ್ರೆ. ಎಲ್ಲರನ್ನ ನೋಡಿ ಬ್ರಾಹ್ಮಣರ ಆಸರೆಯನ್ನು ಪಡೆದೇ ಎಲ್ಲರೂ ಅವ್ರಿಗೆ ತಿರುಗಿ ನಿಂತಿರೋದು. ಅದು ಯಾರೇ ಆಗಿರಬಹುದು. ರಂತಿ ದೇವಸ್ಯ ಯಜ್ಞೇತಾಹ ಪಶುತ್ವೇನೋಪಕಲ್ಪಿತಾಹ. ಆದರೆ ಪಶುವಿನ ಹಿಂಸೆ ಮಹಾಭಾರತದಲ್ಲಿ ಬರೋದು, ಗೋವುಗಳ ಹಿಂಸೆ ರಂತಿದೇವನ ಯಜ್ಞದಲ್ಲಿ. ಅದಕ್ಕೆ ಒಂದು ದೊಡ್ಡ ಕಾರಣ ಇತ್ತು. ಗೋವುಗಳೇ ರಂತಿದೇವನ ಬಳಿಗೆ ಬಂದು ನಮ್ಮನ್ನ ಬಲಿ ಕೊಡು ಅಂತ ಕೇಳಿಕೊಂಡುವು. ಅವುಗಳ ಚರ್ಮವನ್ನು ತೊಳೆದ ನೀರು ಚರ್ಮಣ್ವತಿ ನದಿ ಆಯಿತು. ನೀವು ಮಹಾಭಾರತದಲ್ಲಿ ಗೋಹತ್ಯೆ ಇದೆ ಅಂತ ಹೇಳಿದರೆ ಇದನ್ನು ನಂಬಬೇಕು, ಇಲ್ಲ ಅಂದ್ರೆ ಅದನ್ನು ನಂಬಬಾರದು. ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ತಮ್ಗೆ ಬೇಕಾದದ್ದನ್ನು ಆರಿಸ್ಕೊಳ್ತಾರೆ, ಬೇಡದನ್ನು ಬಿಡ್ತಾರೆ. ಏನ್ ಮಾಡೋಣ? ಹಾಗಲ್ಲ ಅದು. ಆಮೇಲೆ ಯಾರು ಕೂಡ ಕೊಲ್ಲಲಿಲ್ಲ. ಅಮೃತ, ಗೋವುಗಳ ಕ್ಷೀರವನ್ನೇ ಅಮೃತ ಅಂತ ಕರೆಯೋದು. ಗೋವನ್ನು ಕೊಟ್ಟರೆ ಅಮೃತವನ್ನೇ ಕೊಟ್ಟ ಹಾಗೆ. ಆದ್ದರಿಂದ ಗೋವು ಅಂತನ್ನೋದು ಬಹಳ ಮಿಗಿಲು. ಗೋವು ನವಧಾಯ ಪ್ರದಾತವ್ಯ ನಕೀನಾಚೆ ನನಾಸ್ತಿಕೆ. ಸಾಯಿಸ್ಲಿಕ್ಕೆ ಕೊಡಬಾರದು, ನಾಸ್ತಿಕರಿಗೆ ಕೊಡಬಾರದು, ದುರ್ಬಲನಿಗೆ ಕೊಡಬಾರದು. ಗೋವುಗಳಿಂದ ಬದುಕುವ ವ್ಯಕ್ತಿ ಹಾಲು ಹೈನುಗಳನ್ನು ಮಾರುವವನಿಗೆ ಕೊಡಬಾರದು, ಗೋರಸಗಳನ್ನು ಮಾರುವವನಿಗೆ ಕೊಡಬಾರದು. ಹೀಗೆಲ್ಲ ಇದೆ. ಉಳಿದದ್ದನ್ನ ನಾವು ನಾಳೆ ನೋಡುವ. ಕೃಷ್ಣಾರ್ಪಣಮಸ್ತು. ಸಂಕ್ರಾಂತಿ